ಇಂದು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿರುವಂಥ ಈ ಒಂದು ಪ್ರೆಸ್ ಮೀಟ್ಗೆ ಆಗಮಿಸಿರುವಂಥ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ನಾಯಕರು ಆದಂಥ ಸಿ.ಕೆ. ರಾಮಮೂರ್ತಿ ಅಣ್ಣನವರಿಗೆ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಈ ಒಂದು ಮತ್ತೋರ್ವರು ಆದಂಥ ನಮ್ಮ ಪಕ್ಷದ ಹಿರಿಯರು ಆದಂಥ ಯಂಗರೆಡ್ಡಣ್ಣನವರು ಹಾಗೂ ಆಂಜಿನಪ್ಪನವರು ಮತ್ತು ಅದೇ ರೀತಿ ನಮ್ಮ ಎಲ್ಲ ಪುರಸಭೆ ಸದಸ್ಯರು ಹಾಗೂ ನರಸಿಂಹರೆಡ್ಡಿ ಅಣ್ಣನವರೆಲ್ಲ ಆಗಮಿಸಿದ್ದಾರೆ. ಎಲ್ಲರಿಗೂ ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಪಕ್ಷದ ಅಧ್ಯಕ್ಷನಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ 31/8/24 ನಡೆದ ಆನೇಕಲ್ ಪುರಸಭೆಯ ಒಂದು ಚುನಾವಣೆಯ ಪೂರ್ವವಾಗಿ ಈ ಒಂದು ಉದ್ದೇಶವಾಗಿ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದು, ಈ ಪ್ರೆಸ್ ಮೀಟ್ನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಇದನ್ನು ಮಂಡಿಸ್ತಾರೆ ಅಂತ ಹೇಳ್ತೇವೆ. ಇವತ್ತು ಆನೇಕಲ್ ಚುನಾವಣೆಯ ಬಗ್ಗೆ ನಿಮಗಿಷ್ಟು ಮಾಹಿತಿಯನ್ನು ಕೊಡಲು ನಾವೆಲ್ಲ ಪ್ರಮುಖರು ಸೇರಿದ್ದೀವಿ. ನಮ್ಮ ಅಧ್ಯಕ್ಷರು ಮುನ್ರಾಜ್ ಅವರು, ಆಂಜನಪ್ಪನವರು, ನರಸಿಂಹಣ್ಣವರು, ಶ್ಯಾಮಲಾರವರು, ಎಲ್ಲ ಪುರಸಭಾ ಸದಸ್ಯರುಗಳು ಇವತ್ತು ಯಂಗಾರೆಡ್ಡಿಯವರೆಲ್ಲ ಕೂಡ ಇವತ್ತು ಇಲ್ಲಿ ಸೇರಿದ್ದೀವಿ. ಈ ಒಂದು ಆನೇಕಲ್ ಚುನಾವಣೆಯಲ್ಲಿ ಯಾವ ಥರ ಆಯಿತು, ಕಾಂಗ್ರೆಸ್ನವರು ಯಾವ ಥರ ಇದು ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ನಮಗೆ ಗೊತ್ತಿದೆ. ನಮ್ಮದೇ ಆದಂಥ ಇಬ್ಬರು ಸದಸ್ಯರು BJPಯ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಕಾಂಗ್ರೆಸ್ಗೆ ಸಪೋರ್ಟ್ ತಗೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಹಾಯದಿಂದ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿರೋದು ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ನಾವು ಮೊದಲೇ ವಿಪ್ಪನ್ನು ಕೊಟ್ಟಿದ್ವಿ. ನಾವು 13 ಸದಸ್ಯರನ್ನು ಕರೆದು ಯಾರು ಅಧ್ಯಕ್ಷರಾಗಬೇಕು ಅಂತ ವೈಯಕ್ತಿಕ ಅಭಿಪ್ರಾಯವನ್ನು ನಾವು ಸಂಗ್ರಹಣೆ ಮಾಡಿದಾಗ ಶ್ಯಾಮಲಾ ನಾಗರಾಜರವರು ಅಧ್ಯಕ್ಷರು ಮಾಡಿ ಅಂತ ಎಲ್ಲ ಸದಸ್ಯರು ಒಮ್ಮತವಾಗಿ 10 ಸದಸ್ಯರು ನಮಗೆ ವೈಯಕ್ತಿಕವಾಗಿ ಪಟ್ಟಿಯನ್ನು ಕೊಟ್ಟರು. ಇನ್ನು 2 ಸದಸ್ಯರು 3 ಸದಸ್ಯರು ಅವರು ಕೂಡ ಸುಧಾ ಅವ್ರನ್ನ ಮಾಡಬೇಕು ಅಂತ ಹೇಳಿದಾಗ, ಇಲ್ಲ 10 ಸದಸ್ಯರು ಮುಖ್ಯಪ್ಪ ಅಂದಾಗ ಒಬ್ಬ ಮಾತ್ರ ಮತ್ತೆ ನಮ್ಮ ಕಡೆಗೆ ಬಂದು ಇಬ್ಬರು ಮಾತ್ರ 10:30 11:30 ನಮ್ಮ ಜೊತೆಲೇ ಇದ್ದು ಎಲ್ಲರೂ ವಿಪ್ಪು ತಗೊಂಡು ಕರೆಕ್ಟಾಗಿ 11 ಗಂಟೆಗೆ ಇಲ್ಲಿಂದ ಎಸ್ಕೇಪ್ ಆಗಿಬಿಟ್ಟು ಕಾಂಗ್ರೆಸ್ನ ಒಂದು ಕಡೆ ಸೇರಿಕೊಂಡು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಪಕ್ಷ ಅಂತ ಒಂದು ತಾಯಿ ಸಮಾನ ಪಕ್ಷದ ಸಿಂಬಲಲ್ಲಿ ಗೆದ್ದು ಇವತ್ತು ಪಕ್ಷಕ್ಕೆ ದ್ರೋಹ ಮಾಡಿದಂಥ ಕೆಲಸವನ್ನು ಸುಧಾರವರು ಮತ್ತು ಸುರೇಶ್ ಬಾಬುರವರು ಈ ಥರ ದ್ರೋಹ ಕೆಲಸವನ್ನು ಮಾಡಿದರು. ಆನೇಕಲ್ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಎಲ್ಲ ಹಿರಿಯರು, ಎಲ್ಲ ಪುರಸಭಾ ಸದಸ್ಯರು ಒಗ್ಗಟ್ಟಾಗಿ ಒಂದು ಕಡೆ ಪಕ್ಷದ ಒಂದೇನು ಶಿಸ್ತನ್ನು ನಾವು ಹೇಳಿದ್ವಿ ಅದಕ್ಕೆಲ್ಲರೂ ಕೂಡ ಒಳಗೊಂಡಿದ್ದಾರೆ. ಪಕ್ಷ ನಮಗೆ ಏನೋ ಆದೇಶವನ್ನು ಕೊಡುತ್ತೆ, ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಇವತ್ತು ಇದು ಮಾಡಿದ್ದಾರೆ. ಈ ದೃಷ್ಟಿಯಿಂದ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಇಲ್ಲ ಅಂತಂದರೆ ಶಿಸ್ತು ಕ್ರಮ ತಗೋಬೇಕು ಅಂತ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಶಿಸ್ತು ಸಮಿತಿಗೆ ಕೂಡ ಲೆಟ್ರನ್ನು ಕೊಟ್ಟಿದ್ದೀನಿ. ಈ ಲೆಟ್ರನಲ್ಲಿ ಕೂಡ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ಆ ಇಬ್ಬರು ಪುರಸಭಾ ಸದಸ್ಯರ ಮೇಲೆ ಕ್ರಮವನ್ನು ತಗೋಬೇಕು ಅಂತ ಕೊಟ್ಟಿದ್ದೀನಿ. ಆ ವರದಿ ಬಂದ ನಂತರ ನಾವು ಯಾರ್ಯಾರು ಫೋಟೋದಲ್ಲಿದ್ದಾರೆ ಮತ್ತು ಯಾರ್ಯಾರಿಗೆ ಸೂಚಕರಾಗಿದ್ದಾರೆ, 5 ಜನ ಸೂಚಕರು ಯಾರವರು, BJP ಅಂತ ಅವರ ಹಿಂದೆ ಬ್ಯಾನರ್ಗಳು ಹಾಕ್ಕೊಂಡು ಬಿ ಜೆ ಪಿ ನಾವು ಗೆದ್ದಿದ್ದೀವಿ ಅಂತ ಹೇಳ್ಬೇಕಾದ್ರೆ ಈ ಸುಧಾರವಾಗಿ ಸೂಚಕರು ಯಾರು? 5 ಜನ ಸೂಚಕರು ಕಾಂಗ್ರೆಸ್ಸರ ಸೂಚಕರಾಗಿದ್ದರು. ಈ ದೃಷ್ಟಿಯಿಂದ ಅದೆಲ್ಲ ದಾಖಲೆಗಳನ್ನ ನಾವು RTI ಹಾಕಿ ತೊಗೊಂಡಿದ್ದೀವಿ, ಲೀಗಲ್ ಅವರು ಚುನಾವಣೆ ಆಯೋಗಕ್ಕೆ ಕೊಟ್ಟು ಅವರ ಏನು ಡಿಸ್ಕ್ವಾಲಿಫೈಡ್ ಮಾಡುವಂಥ ಕೆಲಸವನ್ನು ಆ ಇಬ್ಬರು ಸದಸ್ಯರಿಗೆ ಆ ಸದಸ್ಯತ್ವವನ್ನು ಅದು ತೆಗೆದುಹಾಕುವಂಥ ಕೆಲಸವನ್ನು ಎಲ್ಲ ದಾಖಲೆ ಸಮೇತ ನಾವು DC ಅವ್ರಿಗೆ ಮತ್ತು ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಕೊಡ್ತಾಯಿದ್ದೀವಿ. ಕೋರ್ಟ್ಗೂ ಕೂಡ ಅವಶ್ಯಕತೆ ಇದ್ದರೆ ಕೋರ್ಟ್ಗೂ ಕೂಡ ನಮ್ಮ
BJP ಲೀಗಲ್ಸಲ್ಲಿ ಕೂಡ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ಪಕ್ಷಕ್ಕೆ ದ್ರೋಹ ಮಾಡಿದಂಥ ಇವರಿಬ್ಬರನ್ನ ಪಕ್ಷಕ್ಕೆ ಒಂದು ಶಿಸ್ತು ಕ್ರಮ ತಗೊಳ್ಳೋದು, ಎರಡನೇದು ಲೀಗಲಾಗಿ ಇವ್ರ ಮೇಲೆ ಸದಸ್ಯತ್ವವನ್ನು ರದ್ದು ಕೋರಿ ನಾವು DC ಅವರಿಗೆ ಚುನಾವಣಾ ಅಧಿಕಾರಿಗಳು ಮುಖಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವಾಗಲೇ ಸಂಬಂಧಪಟ್ಟ ಎಲ್ಲ ಪ್ರಮುಖರ ಜೊತೆ ಚರ್ಚೆಗಳು ಮಾಡಿದೆ. ಎಲ್ಲರೂ ಕೂಡ ಸರ್ವಸಮ್ಮತಿಯಿಂದ ನಮಗಿಂತವ್ರು ಬೇಡ, ಎಲ್ಲ ಇಲ್ಲೇ ಇದ್ದಾರೆ, ಎಲ್ಲ ನಮ್ಮ ಸದಸ್ಯರೆಲ್ಲ ಹಿಂದೆ ಜೊತೆಲಿದ್ದಾರೆ, ಎಲ್ಲ ಪ್ರಮುಖರಿದ್ದಾರೆ, ಪಕ್ಷ ಏನು ಆದೇಶ ಕೂಡ ಅದಕ್ಕೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಇವತ್ತು ಮೀಟಿಂಗ್ ಆಗಿದೆ. ಆ ದೃಷ್ಟಿಯಿಂದ ನಾವು ಶಿಸ್ತು ಕ್ರಮ ತಗೋಬೇಕು ಅಂತ ಇವತ್ತು ನಾವು ಡಿಸೈಡ್ ಮಾಡಿದ್ದೀವಿ. ಸಂಬಂಧಪಟ್ಟದ್ದು ಇವತ್ತೇ ತಗೊಂಡಾಗಿ ನಾವು ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ಕೊಟ್ಟು ನಾಳೆ ಎಲ್ಲ ದಾಖಲೆಗಳನ್ನು ತಗೊಂಡು ಮುಂದೆ ಏನಾಗಬೇಕು ಅಂತ ಅವ್ರನ್ನ ನಾವು ತೆಗೆದುಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಕೆಲವೊಂದು ಕಡೆ ಜಿಲ್ಲಾಧ್ಯಕ್ಷ ರಾಮಪ್ರಸಾದ್ ವಿಫಲರಾಗಿದ್ದಾರೆ ಅನಿಸ್ತದೆ ಸರ್. ಕೆಲವೊಂದು ಕಡೆ BJP-ಯಲ್ಲಿರೋಂಥ ಗೊಂದಲ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ವಿಫಲರಾಗಿದ್ದಾರೆ ಅನಿಸ್ತದೆ. ಅಲ್ಲ, ಇದು ಇವತ್ತಿಂದು ನೆನಪಲ್ಲ, 14 ವರ್ಷ ಆಯಿತು. 14-15 ವರ್ಷದಿಂದ ಆನೇಕಲ್ ಪುರಸಭೆ BJP ಕೈನಲ್ಲಿಲ್ಲ, ತೆಕ್ಕೆದಿರಲಿಲ್ಲ ನಮಗೆ. ಇಲ್ಲಿ ಸ್ಥಳೀಯ ನಾಯಕತ್ವದ ಕೊರತೆ ಸ್ವಲ್ಪ ಇದೆ, ಸಮನ್ವಯ ಇಲ್ಲ. ಇಲ್ಲಿ ನಾವು ಸ್ಪಷ್ಟವಾಗಿ ಬಹುಮತ ಇದ್ವಿ, ಸ್ಪಷ್ಟ ಬಹುಮತ ಇದ್ದಾರೆ. ನಾವು MP ಅವ್ರು ಸೇರಿಸ್ಕೊಂಡ್ರು ಅಂದರೆ ನಮಗೆ 15 ಆಗುತ್ತೆ. ಕಾಂಗ್ರೆಸ್ಸಿಂದ ನಮ್ಮ ಜೊತೆ ಒಬ್ಬರು ಬಂದರು, JDS-ಇಂದ ಕೂಡ ಒಬ್ಬರು ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನಮಗೆ ಸ್ಪಷ್ಟವಾಗಿ ಬಹುಮತ ಇದ್ದರೂ ಕೂಡ ಇವತ್ತು ಈ ಲೋಕಲ್ಲು ಯಾರು MLA ಶಿವಣ್ಣವರಿದ್ದಾರೆ, ಆ ಶಿವಣ್ಣವರ ದುಡ್ಡಿಗೆ ಒಂದು ಆಸೆಗೆ, ಅಧಿಕಾರದ ಆಸೆಗೆ ಆ ಇಬ್ಬರು ಕಾರ್ಪೊರೇಟರ್ಗಳು ಅಲ್ಲಿ ಸೇರಿಕೊಂಡಿರೋಂಥದ್ದು ಸ್ಪಷ್ಟವಾಗಿ ಇವತ್ತು ಅಲ್ಲಿದೆ ನಮಗೆ. ಯಾಕೆ ಅಂತಂದರೆ 10 ನಮ್ಮ ಜೊತೆ ಇದ್ದಾರೆ. ವಿಪ್ಪನ್ನು ಕೊಟ್ಟಾಗ ವಿಪ್ಗೆ ಸೈನ್ ಮಾಡಿದ್ದಾರೆ. ಯಾರು ಸುಧಾ ಅಲ್ಲಿ ಹೋಗಿದ್ದಾರೆ, ನಮ್ಮನ್ನು ವಿಪ್ ತಗೊಂಡು ವಿಪ್ ಬುಕ್ಕಿಗೆ ಸೈನ್ ಮಾಡಿದ್ದಾರೆ. ನಮ್ಮ ಜೊತೆಲೇ ಇದ್ದು ಮಾಡ್ತೀವಿ ಅಂತ ಹೇಳಿ, ಅಂದರೆ ನಮ್ಮ ಜೊತೆ ಇದ್ದಂಗೆ ನಡೆಸಿದ್ದಾರೆ. ಇನ್ನೂ ಸಹ ರಾತ್ರಿನೇ ಪ್ಲ್ಯಾನ್ ಮಾಡಿ ಇಲ್ಲೇ ಇದ್ದವ್ರು ಹೆಂಗೆ ನಾಮಿನೇಷನ್ ಫೈಲ್ ಮಾಡ್ತಾರೆ. ಮೊದಲೇ ಅಪ್ಲಿಕೇಶನ್ ತೊಗೊಂಡು ನಾಮಿನೇಷನ್ ಎಲ್ಲ ಫೈಲ್ ಮಾಡಿ ಕಾಂಗ್ರೆಸ್ನ ಸೂಚಕರನ್ನ ಮೊದಲೇ ರೆಡಿ ಮಾಡಿ ತೊಗೊಂಡೋಗಿ ಸಬ್ಮಿಟ್ ಮಾಡುವಂಥ ಕೆಲಸ ಅವ್ರ ಕಡೆಯವ್ರು ಮಾಡಿದ್ದಾರೆ. ಇದು ಪಕ್ಷಕ್ಕೆ ದ್ರೋಹ ಮಾಡಿದಂಥ ಕೆಲಸ ಇದೆ. ಇದರಲ್ಲಿ ಯಾವುದು ವಿಫಲತೆ ಇಲ್ಲ. ಇಲ್ಲಿ ಇರೋವಂಥ ಎಲ್ಲರೂ ನೋಡಿ, ಎಲ್ಲ ಇಲ್ಲೇ ಇದ್ದಾರೆ, ಎಲ್ಲವೂ ಇಲ್ಲೇ ಇದ್ದಾರಲ್ಲ, ಯಾರೇನು ಇಲ್ಲಿ ಡಿವೈಡ್ ಆಗಿಲ್ಲ, ಗಲಾಟೆ ಆಗಿಲ್ಲವಲ್ಲ. ಆ ದೃಷ್ಟಿಯಿಂದ ಇವತ್ತು ಇಬ್ಬರು ಮಾಡಿರುವಂಥ ಕೆಲಸಕ್ಕೆ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗಿದೆ. ಇವತ್ತು ಅಧಿಕಾರ ಆಸೆಯಿಂದ ಇರ್ಬೋದು, ಕಾಂಗ್ರೆಸ್ನ ಶಾಸಕರು ಕೊಟ್ಟಂಥ ದುಡ್ಡಿನ ಆಸೆಯಿಂದ ಇರ್ಬೋದು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಬಯಲಾಗಿದೆ. ಆ ದೃಷ್ಟಿಯಿಂದ ನಾವೆಲ್ಲ ಕೂಡ ಚರ್ಚೆ ಮಾಡಿ ಒಮ್ಮತ ನಿರ್ಧಾರ ತಗೊಂಡು ಇಮಿಡಿಯೇಟಾಗಿ ಏನು ಕ್ರಮ ತಗೋಬೇಕು ಕ್ರಮ ತಗೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಹೌದು ಸರ್, ಅವರು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ, BJP ಅವರು ಕುದುರೆ ವ್ಯಾಪಾರ ಮಾಡಿ ನಮ್ಮ ಇಬ್ಬರು ಸದಸ್ಯರನ್ನ ಸರ್ಕಾರ ಹೊಂದಿದ್ದಾರೆ. ಆದರೆ ಅವರಿಬ್ಬರು ಬಂದಿರೋರು ಆ ವ್ಯಕ್ತಿ ಏನೋ ನೀವು ಪಕ್ಷ ಸೂಚಿಸಿದಂಥ ವ್ಯಕ್ತಿ ಇಷ್ಟ ಇಲ್ಲ, ಅದಕ್ಕೆ ಅವರು ನಮ್ಮ ಕಡೆ ಬಂದರು ಅಷ್ಟೇ ಅಂತ ಅವ್ರು ಆರೋಪ ಮಾಡ್ತಾರೆ. ಇವಾಗ ನೋಡಿ ಹೇಳ್ತೀನಿ, ಇವತ್ತು ಶಿವಣ್ಣವರು ಏನೇನು ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವರಿಗೂ ತಲೆ ಎತ್ಕೊಂಡು ನಾವು ತಿರ್ಗೋಕ್ಕಾಗಲ್ಲ. ಆನೇಕಲ್ ಏನು ಡೆವಲಪ್ಮೆಂಟ್ ಆಗಿದೆ, ಕಳೆದ 2 ಬಾರಿ ಶಾಸಕರಾಗಿದ್ದಾರೆ. ಯಾವ ರಸ್ತೆ ಡೆವಲಪ್ಮೆಂಟ್ ಆಗಿದೆ, ಏನು ಅಭಿವೃದ್ಧಿ ಆಗಿದೆ, ಅವರೇ ಹೇಳಿದರೆ ನಮಗೆ ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅವ್ರ ಕೇಂದ್ರದಲ್ಲಿ ಅವ್ರ ಕ್ಯಾಂಡಿಡೇಟ್ ಯಾಕೆ ಹಾಕ್ಸಿಲ್ಲ? ಅವ್ರ ಕ್ಯಾಂಡಿಡೇಟ್ ಯಾರು ಸಿಕ್ಕಿಲ್ವಾ? ಅಧ್ಯಕ್ಷರಿಗೆ ಯಾರು ಸಿಕ್ಕಿಲ್ವಾ? ಕಾಂಗ್ರೆಸ್ನ ಹಾಕ್ಸೋನ್ನ ವಾಪಸ್ ತೊಗೊಂಡು BJP-ಯವ್ರು ಮಾಡೋದೇನಿದೆ? ಯಾರು ಕುದುರೆ ವ್ಯಾಪಾರ ಮಾಡೋದು? ನಾವು ಅವರ ಹಂಗೆ ಮಾಡೋಂಗಿದ್ರೆ ನಾವೇ ಕಾಂಗ್ರೆಸ್ವ್ರಿಗೆ ಅಧ್ಯಕ್ಷರು ಮಾಡ್ತಿದ್ವಿ. ಅವರೇ ಬಂದು ನಮ್ಮ ಅಧ್ಯಕ್ಷರು ತಗೊಂಡು ಅವರ ಅಧ್ಯಕ್ಷರನ್ನ ವಾಪಸ್ ತಗೊಂಡು ಮಾಡಿದ್ದಾರೆ ಅಂದರೆ ಸ್ಪಷ್ಟವಾಗಿ ಗೋಚರ ಆಗಿದೆ. ಅವ್ರಿಗೆ ಅಧ್ಯಕ್ಷರು ಮಾಡೋಕ್ಕೆ ಕಾಂಗ್ರೆಸ್ಸಲ್ಲಿ ಯೋಗ್ಯತೆ ಇಲ್ಲ. ಅವರಿಗೆ ಯಾರೂ ಕೂಡ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ ಅವ್ರು ಮಾಡೋದಕ್ಕೆ. ಆ ದೃಷ್ಟಿಯಿಂದ ನಮ್ಮವ್ರನ್ನೇ ಕರ್ಕೊಂಡೋಗಿ ಹೈಜಾಕ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನಮ್ಮ MP ಅವ್ರ ಕಾರಿಗೆ ಅಟ್ಯಾಕ್ ಮಾಡಿದ್ದಾರೆ. MP ಕಾರಲ್ಲಿ ನಾರಾಯಣಸ್ವಾಮಿ ಅವರಿದ್ದರು. ಒಬ್ಬ MP-ಗೆ ಅವರು ಆ ಕಾರಿಂದ ಆಚೆ ಬರಲ್ಲ ಇದ್ದಂಗೆ ಕಾರಿಗೆ ಗುಡ್ದು ಆ ಪೇಪರ್ನ ನೀವೇ ಟಿ ವಿ ತೋರಿಸ್ತೀರಾ. ಇದು ರೌಡಿದ ಮಾಡುವಂಥ ಕೆಲಸನ ಇದು. ಯಾಕೆ MP ಓಟಿಲ್ವಾ ಅವ್ರಿಗೆ? ಒಳಗಡೆ ಹೋಗ್ಬಾರ್ದಾ? ಯಾಕೆ MP-ನ ಅಡ್ಕಟ್ಟಿದ್ದಾರೆ ಇವರು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಗೂಂಡಾಗಿರಿ ಮಾಡುವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಇವತ್ತು ನಮ್ಮ ಹೆಮ್ಮೆಯ ನಮ್ಮ ಏನಿದ್ದಾರೆ ನಮ್ಮ MP-ಗಳು
ಅವ್ರಿಗೆ ನೀವು ಅಲ್ಲಿ ಬಹಿರಂಗವಾಗಿ ಪೊಲೀಸ್ನವ್ರ ಮುಂದೆ ಅವರಿಗೆ ಕಾರ್ಗೆಲ್ಲ ಗುದ್ದಿ ಕಾರ್ನ ಡ್ಯಾಮೇಜ್ ಮಾಡಿ ಅವಶ್ಯಕತೆ ಏನಿತ್ತು ನಿಮಗೆ? ಅವ್ರು ವೋಟಿಂಗ್ ಬರಬಾರ್ದು, ಒಂದು ವೋಟ್ ಮೈನಸ್ ಆಗಬೇಕು. ಈ ಥರ ಅವರು ಸ್ಪಷ್ಟವಾಗಿ ಉದ್ದೇಶ ಇದೆ. ಆ ದೃಷ್ಟಿಯಿಂದ ನಾವು ಇವತ್ತು ಸುಧಾರ್ ಅವರ ಮೇಲೆ ಸರ್, ಈಗ ಸುಧಾರ್ ಹೇಳ್ತಾರೆ ನಾವು ಬಿಜೆಪಿ ಕ್ಯಾಂಡಿಡೇಟು, ನಮಗೆ ಕಾಂಗ್ರೆಸ್ ಅವರು ಬೆಂಬಲ ಕೊಟ್ಟಿರೋಂಥದ್ದು, ಪಕ್ಷಾತೀತವಾಗಿ ನಮಗೆ ಬೆಂಬಲ ಕೊಟ್ಟಿರೋದು, ನಾವು ನಿಜವಾದ ಬಿಜೆಪಿ ಕ್ಯಾಂಡಿಡೇಟು, ನಾವು ಮೊದಲೇ ವಿರೋಧ ಮಾಡಿದ್ರಿ, ನಾವು ಬೆಂಬಲ ಕೊಡೋದು BJP ಹೇಳಿ. ಇವಾಗ ಪಕ್ಷಕ್ಕಿಂತ ಯಾರು ದೊಡ್ಡವರಿಲ್ಲ. ಇಲ್ಲಿ BJPನವರು ಯಾವುದೇ ಕಾರಣಕ್ಕೆ ಸರ್ವಾಧಿಕಾರ ಮಾಡಿಲ್ಲ. ಎಲ್ಲ ಅಧ್ಯಕ್ಷರ ಎಲ್ಲ ಸದಸ್ಯರನ್ನ ಸಪ್ರೇಟಾಗಿ ಕರೆದು ಯಾರು ಅಧ್ಯಕ್ಷರಾಗೋದಕ್ಕೆ 2 ಹೆಸರಿತ್ತು. ಒಂದು ಸುಧಾ ಅವರು ನಾನು ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರು. ಒಂದು ಶ್ಯಾಮಲಾ ನಾಗರಾಜ್ ಅವರು ಅಧ್ಯಕ್ಷರ ಮಾಡೋಕ್ಕೆ ನಮ್ಮ ಮುಂದೆ 2 ಹೆಸರಿತ್ತು. 2 ಹೆಸರಿತ್ತು. ನಾವು ಅವ್ರು ಏನು ಮಾಡಿದ್ವಿ, ಆ ಇಬ್ಬರಿಗೆ ಯಾರಿಗೆ ಓಟ್ ಹಾಕ್ತೀರಾ ಅಂತ ಸಪ್ರೇಟ್ ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ ನಂತರ ಬುಕ್ ಇದೆ, ಸೈನ್ ಮಾಡಿದ್ದಾರೆ. 10 ಜನ ನಮ್ಮ ಶ್ಯಾಮಲಾರವರಿಗೆ ಹಾಕಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲ ಇಲ್ಲೇ ವಿಟ್ನೆಸ್ ಇದ್ದಾರೆ, ಇಲ್ಲೇ ಸಾಕ್ಷಿ ಇದ್ದಾರೆ. ಸರ್, ಈಗ ಬಿಜೆಪಿ ಏನು ನೀವು ಹೇಳ್ತಿದ್ದೀರಾ ಸದಸ್ಯರೇನಿದ್ದಾರೆ ಅವರು ಬೇರೆ ಹೋಗಿ ಬೇರೆ ಪಾರ್ಟಿನಲ್ಲಿ ಕೈ ಜೋಡಿಸಿದ್ದಾರೆ ಅಂತ. ಆದರೆ ಎಲ್ಲ ಒಂದು ಕಡೆ ಬಿಜೆಪಿ ಸದಸ್ಯರಲ್ಲಿ ಅಸಮಾಧಾನ ಇದೆ. ಒಂದೇ ಕುಟುಂಬಕ್ಕೆ ಪದೇ ಪದೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾನ ಕೊಡ್ತಾ ಇರೋದಕ್ಕೆ ನಾವು ಬೇಸತ್ತು ನಾವು ಬೇರೆ ಹೋಗ್ತಾ ಇದೀವಿ. ನಾವು ಬಿಜೆಪಿಯಿಂದಲೇ ಸ್ಪರ್ಧಿಸಿರುವಂಥದ್ದು, ನಮಗೆ ಕಾಂಗ್ರೆಸ್ ಅವರು ಮತ ಹಾಕಿದ್ದಾರೆ ಅಷ್ಟೇ. ಮತ್ತೆ ಇನ್ನೊಂದು MP ಅವರ ಕಾರಲ್ಲಿ ಸರ್, ಮತ್ತೆ ಇನ್ನೊಂದು MP ಅವರ ಕಾರಲ್ಲಿ ಏನು ಕಾಂಗ್ರೆಸ್ನ ಸದಸ್ಯರಿದ್ರು, ಆ ಸದಸ್ಯರಿಗೆ ನಾವು ಹುಟ್ಟು ಜಾರಿ ಮಾಡಬೇಕು. ಹಾಗಾಗಿ ನಾವು ಅವ್ರನ್ನಷ್ಟೇ ನಾವು ಕರೆದಿದ್ದು. MP ಅವರ ಕಾರು ಸರ್ಕಾರದಿಂದ ಕೊಟ್ಟಿರುವಂಥದ್ದಲ್ಲ, ಅವರ ಖಾಸಗಿ ಕಾರಿಂದ ನಾವು ಅವರು ಒಳಗಡೆ ಬರೋದಕ್ಕೆ ಪ್ರಯತ್ನಿಸಿದಾಗ ತಡೆದ್ರು, ಪೊಲೀಸರು ಸಹ ತಡೆದ್ರು, ಅದಕ್ಕಂತ ಕಾರ್ಯಕರ್ತರು ತಡೆದ್ರು ಅನ್ನೋ ಒಂದು ಅಭಿಪ್ರಾಯ ಅವರು ಸಹ ವ್ಯಕ್ತಪಡಿಸಿದ್ದಾರೆ ಸರ್ ಕಾಂಗ್ರೆಸ್. MP ಅವರ ಕಾರಲ್ಲಿ ನೀವು ನೋಡಿದ್ರ ಸದಸ್ಯತೆ ಇರಲಿಲ್ಲ. ಅವ್ರ ಉದ್ದೇಶ MP ಅವ್ರನ್ನ ಅಟ್ಯಾಕ್ ಮಾಡಿದ್ದು, ಅವರು ವೋಟ್ ಹಾಕೋದು ಬೆಳೆಸಬೇಕು ಅಂತ. ಕೇಳಿ ನೋಡಿ, ಇವಾಗ ಕೇಳಿ ನೋಡಿ, ಇವಾಗ ಮ್ಯಾನ್ ಹ್ಯಾಂಡ್ಲಿ ಯಾಕೆ ಮಾಡಬೇಕು? ಪೊಲೀಸರು ಇದ್ದಾರೆ, ಪೊಲೀಸ್ನವ್ರಿಗೆ ಹೇಳ್ಬೇಕು. ನೀವು ಪೊಲೀಸ್ನವ್ರಿಗೆ ಕಾನೂನು ಕ್ರಮ ಅವರೇ ಕೈಗೆ ಎತ್ಕೊಂಡ್ಬಿಟ್ರೆ ಅವರೇ ಹೊಡೆದ್ಬಿಡ್ತೀವಿ MP ಅವ್ರಿಗೆ, ಅವರೇ ಕಾರ್ ಕಿತ್ತಾಕ್ಬಿಡ್ತೀವಿ, ಕಾನೂನು ಅದಕ್ಕೆ ಬೇಕು ಅವ್ರಿಗೆ. ಪೊಲೀಸ್ನವ್ರಿಗೆ ಹೇಳ್ಬೇಕಾಯ್ತು, ಕಂಪ್ಲೇಂಟ್ ಕೊಡಿ. ನಾವು ಕೊಡ್ತಿಲ್ವ ಕಂಪ್ಲೇಂಟು ಚುನಾವಣೆ ಆಯೋಗಕ್ಕೆ? ನಾವೇನು ಗಲಾಟೆ ಮಾಡಿದ್ದೀವಾ? ಇವತ್ತು ಚುನಾವಣೆ ಆಯೋಗ ಏನು ಹೇಳುತ್ತೆ, ಎಲ್ಲ ಸದಸ್ಯರು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇದೇ ಪಂಚಾಯತಿ ಎಲೆಕ್ಷನ್ದಲ್ಲ, ಇದು ಚುನಾವಣೆ. ಇವತ್ತು B ಫಾರಮ್ ಕೊಟ್ಟಿರೋದು BJP. B ಫಾರಮಿಂದ ಗೆದ್ದಿರೋಂಥವ್ರು ಸದಸ್ಯರು. ಯಾರೇ B ಫಾರಮಿಂದ ಗೆದ್ದು ಅಂತಂತಂದರೆ ಅವರು BJP ಸದಸ್ಯ. ಸೊ ಇದರ ಕಾಂಗ್ರೆಸ್ಸರೇ ಇರ್ಬೋದು. ಇವತ್ತು ಏನು ಪಕ್ಷ ಆದೇಶ ಕೊಟ್ಟರೆ ಎಲ್ಲ ಸದಸ್ಯರು ಪಕ್ಷಕ್ಕೆ ಬದ್ಧತೆ ಇರಬೇಕು. 10 ಜನ ಸದಸ್ಯರು ಶ್ಯಾಮಲಾ ಅವ್ರ ಹೆಸರು ಹೇಳಿದ್ದಾರೆ, 3 ಜನ ಇವ್ರ ಹೆಸರು ಹೇಳಿದ್ರು. ಮತ್ತೆ ಒಬ್ಬನ ಕನ್ವಿನ್ಸ್ ಮಾಡಿದಾಗ ನಮಗೆ ಓಟ್ ಹಾಕಿದ್ದಾರೆ. ಆದರೆ ಇವ್ರ ಹಿಂದೆ ಈಡನ್ ಅಜೆಂಡಾ ಇತ್ತು. ಎಲ್ಲ ಹಿಂದೂಸನ್ನೇ ಫ್ರೀ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದೆ. ಸೂಚಕರು ಯಾರು ಆಗಬೇಕಾಯಿತು? ಕಾಂಗ್ರೆಸ್ ಹೆಂಗೆ ಸೂಚಕದ ಒಪ್ಕೊತಾರೆ? BJP ಒಬ್ಬ ಅಭ್ಯರ್ಥಿಗೆ BJP ಗೆದ್ದಂಥ ಒಬ್ಬ ಯಾರಿಗೆ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ರು 5 ಜನ ಶಾಸಕ ಸೂಚಕರಾಯಿತು ಅಂತಂದರೆ ಇದು ಒಪ್ಕೊಳ್ತದ? ಕಾನೂನು ಒಪ್ಕೊಳ್ತದ? ಕಾನೂನು ಒಪ್ಕೊಳ್ತದ? ಸ್ಪಷ್ಟವಾಗಿ ಹೇಳಿದ್ರು ಸರ್. ಕಾಂಗ್ರೆಸ್ನ ಸದಸ್ಯರು ಸಂಸದರ ಕಾರಲ್ಲಿ ಇದ್ರು, ಅದಕ್ಕೆ ಸ್ಪಷ್ಟವಾದಂತಹ ಎಲ್ಲ ವಿಡಿಯೋ ಫುಟೇಜ್ಗಳು ಎಲ್ಲ ಹೌದಲ್ವಾ? ಸರ್, ಕಾಂಗ್ರೆಸ್ ಅವರು ಯಾವ ರೀತಿ ನೀವು ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಕುದುರೆ ವ್ಯಾಪಾರ ಮಾಡಿದ್ರು ಅಂತ, ಅದೇ ರೀತಿ ನೀವು BJP ಸಂಸದರೇ ಕಾಂಗ್ರೆಸ್ ಅಭ್ಯರ್ಥಿನ ತಮ್ಮ ಕಾರಲ್ಲಿ ಕುಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ನೀವು ಕುದುರೆ ವ್ಯಾಪಾರ ನೋಡಿ. ನಾನು ನೇರವಾಗಿ ಹೇಳೋದಿಷ್ಟೇ, ನೀವು ಒಬ್ಬ ಗೌರವಾನ್ವಿತ MPಗೆ ಕಾರ್ ಅಡ್ಡ ಹಾಕೋದು, ಗ್ಲಾಸ್ ಹೊಡೆದು ಹಾಕೋದು, ಕಾರಲ್ಲಿ ಒದಿಯೋದು, ಮ್ಯಾನ್ ಹ್ಯಾಂಡ್ಲು ಮಾಡೋದು, ಅದು ನಾವು ಕೂಡ ಗೌರವ ಅಲ್ಲ. ನೀವು ಅವ್ರನ್ನ ಹಿಡ್ಕೋಬೇಕು ಅಂತಂದರೆ ಪೊಲೀಸ್ ಆಫೀಸರ್ಸ್ಗಳಿದ್ದರು, ಕಂಪ್ಲೇಂಟ್ ಹೇಳಿ ಅವ್ರು ಅರೆಸ್ಟ್ ಮಾಡ್ತೀವಿ. ನಾವು ಅದಕ್ಕೇನು ನಾವು ಇದು ಮಾಡಲ್ಲ. ನಾವು ಇವತ್ತು ಏನು ಕಾನೂನು ಏನು ಹೇಳ್ತದೆ, ನಮ್ಮ ಕಡೆ ಕಾಂಗ್ರೆಸ್ ಬಂದಿದ್ದರೆ ನೀವು ಕ್ರಮ ತೊಗೊಳ್ಳಿ, ಓಟ್ ಅದು ಪ್ರಶ್ನೆ ಬರೋಲ್ಲ. ಏನು ಸುಧಾ ಅವರು ಅಪಾದನೆ ಮಾಡಿದ್ದಾರೆ, ನಾವು BJPಯ ನಾವೆಲ್ಲ ಪಕ್ಕ ಕಾರ್ಯಕರ್ತರು, ಪಕ್ಕ ಹೋರಾಟಗಾರರು. ನಾವು
ನಮಗೆ ಬಿ ಜೆ ಪಿನೇ ಮೋಸ ಮಾಡಿಬಿಟ್ಟಿದೆ, ನಾವು ಕಾಂಗ್ರೆಸ್ ಮಾಡಿದ್ದಾರೆ ಅಂದರೆ ಇವು ಸೂಚಕರು ಯಾರ್ಯಾರು ಕೊಟ್ಟಿದ್ದು ಸೈನ್ ಮಾಡಿದ್ದಾರೆ, ಎಲ್ಲರೂ ಕೂಡ ಒಬ್ಬ ಬಿ ಜೆ ಪಿಯನ್ನು ಸೈನ್ ಮಾಡಿಲ್ಲ, ಎಲ್ಲ ಸೂಚಕರು ಕಾಂಗ್ರೆಸ್ವರೇ ಮಾಡಿದ್ದಾರೆ. ಈ ದೃಷ್ಟಿಯಿಂದ ಸ್ಪಷ್ಟವಾಗಿ ಕಾನೂನನ್ನು ಉಲ್ಲಂಘನೆಯನ್ನು ಮಾಡಿದ್ದಾರೆ. ಅವ್ರ ಮೇಲೆ ನಾವು ಅವ್ರನ್ನ ಇದು ರದ್ದು ಮಾಡಬೇಕು ಅಂತ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. ಶಿಸ್ತು ಕ್ರಮ ತಗೋಬೇಕು, ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಇವತ್ತು ನಾವು ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ. 100ಕ್ಕೆ 100 ಅವ್ರನ್ನ ಕ್ರಮ ತಗೋತೀವಿ. ತಾವು ಇದನ್ನೆಲ್ಲ ಮೊದಲೇ ಎಚ್ಚೆತ್ಕೊಳ್ಳೋಕ್ಕಾಗಿಲ್ಲ. ಇಷ್ಟೊಂದೆಲ್ಲ ಸಮಸ್ಯೆ ಆಗುತ್ತೆ ಅಂದಾಗ MP ಕಾರಲ್ಲಿ ಕರ್ಕೊಂಡ್ಬರೋದಾಗಿತ್ತು, ಬೇರೆ ಕಾರಲ್ಲಿ ಕರ್ಕೊಂಡು ಬರ್ಬೋದಾಗಿತ್ತು ಇಂಥ ಸಮಯದಲ್ಲಿ. ಈಗ ಇದರಲ್ಲಿ ಏನಾಗಿದೆ, MP ಬಂದಿದ್ದರೆ ಕ್ರಮ ತಗೋಬೇಕಾಗಿತ್ತು. ಹತ್ತಾರು ಪೊಲೀಸ್ನವ್ರ ಮುಂದೆ ಪೊಲೀಸ್ನವ್ರು ಕ್ರಮ ತಗೋಬೇಕಾಗಿತ್ತು. ಇವತ್ತು ಮಂಜುನಾಥ್ ಅವರು ಭಾಳ ಗೌರವಾನ್ವಿತ ವ್ಯಕ್ತಿ, ಇಡೀ ದೇಶ ಒಪ್ಪುವಂಥ ಒಬ್ಬ ವ್ಯಕ್ತಿ, ಒಬ್ಬ MP ಜೊತೆಗೆ ನಮ್ಮ MP. ಇವತ್ತು ನಾವು ಹೇಳ್ತಾ ಇರೋದು ಕಾರ್ಯಕರ್ತರು ಗಲಾಟೆ ಆಗುತ್ತೆ ಒಂದು ಕಡೆ, ಒಬ್ಬ ಚುನಾಯಿತ MP-ನೇ ನೀವು ಅಡ್ಡ ಹಾಕ್ಬಿಟ್ಟು ಒಡೆಯೋ ಮಟ್ಟಕ್ಕೆ ಹೋಗಿ ಅವರ ಎದುರಿಸುವಂಥ ಮಟ್ಟಕ್ಕೆ ಹೋಯಿತು ಅಂದರೆ ಇವತ್ತು ಕಾಂಗ್ರೆಸ್ ಇವತ್ತು ಸ್ಪಷ್ಟವಾಗಿ ಗೂಂಡಾಗಿರಿ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ನೀವು ಕ್ರಮ ತಗೊಳ್ಳಿ, ಅವ್ರ ಮೇಲೆ ನೀವು ಕೂಡ ತಗೊಳ್ಳಿ ಕ್ರಮ. ನೋಡಿ, ಇಲ್ಲಿ BJPದೇ ಬಣ, BJP ಒಂದೇ. ಇಲ್ಲಿ ಯಾರೋ ನಾಯಕರ ಸಮನ್ವಯ ಕೊರತೆ ಇದ್ದರೆ ಜಿಲ್ಲಾಧ್ಯಕ್ಷನಾಗಿ ಅವ್ರನ್ನ ಕರೆದು ನಾನು ಪೂರ್ತಿ ಮಾತಾಡ್ತೀನಿ, ಅದು ಬಗೆಹರ್ತೀನಿ ನಾನು. ಆದರೆ ಇವತ್ತು ಕಾರ್ಯಕರ್ತರು ಎಲ್ಲ ಒಳ್ಳೆಯವರೇ, ಇವತ್ತಿರುವಂಥ ಎಲ್ಲ ಸದಸ್ಯರು ಕೂಡ ಒಳ್ಳೆಯವರೇ. ನಮ್ಮ ಚಂದಾಪುರ ಗೆದ್ವಿ, ಯುನಾನಿಮಸ್ ಗೆದ್ದು. ನೆಕ್ಸ್ಟ್ ನಾವು ಎಲೆಕ್ಷನ್ ಯಾವುದು ಹೆಬ್ಗೋಡಿ ಎಲೆಕ್ಷನ್ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. 100ಕ್ಕೆ 100 ನಾವು ಗೆಲ್ತೀವಿ. ಇಲ್ಲಿ 50-50 ಇತ್ತು. ಆ ದೃಷ್ಟಿಯಿಂದ ನಮ್ಮವರೇ ನಮಗೆ BJPಯ ಬೆನ್ನಿಗೆ ಚಾಕುವನ್ನು ಚೂರಿ ಹಾಕ್ಬಿಟ್ಟು ಮೋಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾಯಕತ್ವದ ಸಮನ್ವಯ ಕೊರತೆ ಇದ್ದರೆ ನಾವು ನಮ್ಮ ಹೈಕಮಾಂಡ್ಗೆ ಹೇಳಿ, ನಮ್ಮ ವಿಜಯೇಂದ್ರ ಅವ್ರಿಗೆ ಹೇಳ್ಬಿಟ್ಟು ಆನೇಕಲ್ಲಲ್ಲಿ ಏನಾರ ಇದ್ದರೆ ಅವ್ರನ್ನ ಕೂರ್ತು ಮೀಟಿಂಗ್ ಮಾಡಿ ಕೆಲಸ ಮಾಡಿ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಇಲ್ಲಿ BJP ನಮ್ಗೆ ಗೆಲ್ಲಬೇಕು. ಆ ಕ್ಯಾಂಡಿಡೇಟ್ ಈ ಕ್ಯಾಂಡಿಡೇಟ್ ಅಲ್ಲ, ಈ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಾರು ಮಾಡ್ತಾರೆ 100ಕ್ಕೆ 100 ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲಿನ ಹತಾಶೆಯಲ್ಲಿ ಏನು MP ಅವರ ಕಾರ್ ಮೇಲೆ ಅಷ್ಟು ಗಲಾಟೆ ಮಾಡಿದವ್ರ ಮೇಲೂ ಇದುವರೆಗೂ BJP ದೂರನ್ನು ಸಲ್ಲಿಸಿಲ್ಲ. ಇದೆಲ್ಲ ಒಂದು ಕಡೆ ನಿಮ್ಮ ವೈಫಲ್ಯನ ಎತ್ತು ನೋಡಿಸ್ತಾ ಇದೆಯಲ್ಲ ಸರ್. ನೋಡಿ, ಮಾದರಿ ಮೇಲೆ ಈ ರೀತಿ ದಾಳಿ ಮಾಡಿದಾಗ ಈಗ ನೋಡಿ, ಇವಾಗ ದೂರು ಕೊಡ್ಬೋದು. ಈಗ ನೋಡಿ, ಈಗ ನೋಡಿ, ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ನಾವು ಕೂಡ ಈ ಥರ ಮಾಡೋದು ತಪ್ಪು ಅಂತ ಹೇಳಿದ್ದೀವಿ. ಎಲ್ಲೋ ಒಂದು ಕಡೆ ಒಬ್ಬ ಶಾಸಕರು ಇದನ್ನ ತಡಿಬೇಕಾದ ಕೆಲಸ ಶಾಸಕರು ತಡಿಬೇಕಿದೆ. ಶಾಸಕರು ಅಂತಂದಮೇಲೆ BJP ಶಾಸಕರು ಬೇರೆ, ಕಾಂಗ್ರೆಸ್ ಶಾಸಕರು ಬೇರೆನಾ. ಇವತ್ತು ಯಾರು ಶಾಸಕರು ಇದ್ದಾರೆ ಅವ್ರು ಕಾಂಗ್ರೆಸ್ ಶಾಸಕರಲ್ಲ. ಅವರು MP ಅವರು ಬಂದಾಗ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾಡಬೇಕಾಗಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿರೋದು, ಕೆಲವೊಂದು ಕಡೆ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಾವು ಕಲ್ಲು ಹಾಕ್ಬೇಕಾ, ನಮ್ಮ ಬಟ್ಟೆ ನಾವು ಇದು ಮಾಡಿ ಕೊಚ್ಚೆ ಮಾಡ್ಕೋಬೇಕಾ, ಅದು ಅವ್ರಿಗೆ ಗೊತ್ತಾಗುತ್ತೆ. ಇವತ್ತು ನಾವು ಸೋತಿದ್ದೀವಿ ಅಂತ ನಾವು ಗೆದ್ದಿದ್ದೀವಿ. ನಾವು ಯಾಕೆಂದ್ರೆ ಎಲ್ಲ ನಮ್ಮೂರಲ್ಲೇ ಇದ್ದಾರೆ. ಯಾರು ನಮಗೆ ಮೋಸ ಮಾಡಿ ಹೋಗಿದ್ದಾರೆ ಅವ್ರಿಗೆಲ್ಲೋ ಒಂದು ಕಡೆ ನಾವೆಲ್ಲ ಅವಮಾನ, ನಮ್ಮ ಸೋತಿದ್ದೀವಿ, ನಾವು ಸೋತಿರೋದು ಅವರಲ್ಲ. ಇವತ್ತು ಪ್ರೆಸ್ ಮೀಟ್ ಕಟ್ತಿರೋದು ಯಾರು ನಮಗೆ ಇವತ್ತು ಮೋಸ ಮಾಡಿ ಇಬ್ಬರು ಹೋಗಿದ್ದಾರೆ, ಅವ್ರ ಮೇಲೆ ನಾವು ಕ್ರಮ ತಗೊತಾ ಇದ್ದೀವಿ. ಹಾಂ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಪಕ್ಷದಿಂದ ಅವ್ರಿಗೆ ಈಗಾಗಲೇ ಶಿಸ್ತು ಸಮಿತಿಗೆ ಲೆಟ್ರನ್ನು ಕಳಿಸಿದ್ದೀವಿ. 2-3 ದಿವಸದಲ್ಲಿ ಅವ್ರಿಗೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಒಂದು, ಅವರು ಡಿಸ್ಕ್ವಾಲಿಫಿಕೇಷನ್ ಮಾಡುವಂಥ ಕೆಲಸವನ್ನು ಎಲ್ಲ ಡಾಕ್ಯುಮೆಂಟ್ ತೊಗೊತಾ ಇದ್ದೀವಿ. ಸೂಚಕರು ಕಾಂಗ್ರೆಸ್ದರ ಸೂಚಕರು ಇದ್ದಾರೆ, ಅವ್ರ ಮೂಲಕ ಡಿಸ್ಕ್ವಾಲಿಫಿಕೇಷನ್ ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ. ಹೇಳಿ, ಇದಾರಲ್ಲ. ಈಗ ನೋಡಿ, ನಾವು BJPಯಿಂದ ನಾವು ಕ್ಯಾಂಡಿಡೇಟ್ನ ನಾವು ಹಾಕಿದ್ದೀವಿ. ಇವಾಗ ನಾವು BJPನಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕಿದಾಗ ಅದಕ್ಕೆಲ್ಲ ಸಹಕಾರ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ನಮಗೆ ಯಾರೋ ಕಾಂಗ್ರೆಸ್ ಅವ್ರು ಹಾಕ್ಕೊಂಡಿದ್ದಾರೆ, ಅವ್ರು ಹಾಕ್ಕೊಂಡ್ರೆ ಅದು ಅವ್ರು ಗೆಲ್ಲೋದು ಅವ್ರದ್ದು. ಅವ್ರು ನಮ್ಮದು ಕ್ವಶನ್ ಬಂದಿರೋದು BJP ನಮ್ಮವರೇ BJP ಸದಸ್ಯರು ಇವತ್ತು ಡಬಲ್ ಗೇಮ್ ಮಾಡಿ ಹೋಗಿರೋಂಥ ಕೆಲಸ ನಿಮಗೆಲ್ಲ ಗೊತ್ತಿದೆ. ಉಪಾಧ್ಯಕ್ಷರ ಚುನಾವಣೆಯಲ್ಲಿ BJP
ಯಾವುದಕ್ಕೆ ಹೇಳಿ? ಈಗ ಬಿಜೆಪಿ ಇಲ್ಲಿ ಉಪಾಧ್ಯಕ್ಷರು ಕ್ಯಾಂಡಿಡೇಟ್ ಹಾಕಿಲ್ಲ. ಬಿಜೆಪಿಲಿ ಬಿಜೆಪಿ ಕಡೆಯಿಂದ ವೋಟ್ ಮಾಡಲಿಲ್ಲ. ಬಿಜೆಪಿನಲ್ಲಿ ನಾವು ಕೇಳಿ ಇವಾಗ ಬಿಜೆಪಿನಲ್ಲಿ ಅವರು ಕೂಡ ಬಿಜೆಪಿಲೇ ಇದ್ದವರು ಕೆಲಸ ಮಾಡಿದವರು ಅವರು ಬಿಜೆಪಿನಲ್ಲಿ ಧಿಕ್ಕಾರ ಮಾಡಿ ಬಂದಿದ್ದಾರೆ. ಅವತ್ತು ಅವು ಓಪನಾಗಿ ಬಂದಿದ್ದಾರೆ. ಧಿಕ್ಕಾರ ಮಾಡಿ ಬಂದಿದ್ದೀವಿ ಅಂತ ಅವ್ರು ಒಂದು ಓಟ್ ಬೇಡ ಕಾಂಗ್ರೆಸ್ನಿಂದ. ಇವತ್ತು ಪರಿಸ್ಥಿತಿ ಏನು ಆನೇಕಲ್ ಪರಿಸ್ಥಿತಿ ಏನಾಗಿ ಧಿಕ್ಕಾರ ಮಾಡಿಕೊಂಡು ಒಬ್ಬ ಎಜುಕೇಟೆಡ್ ಬಂದಿದ್ದಾರೆ. ಇವತ್ತು ನಾವು ಸಪೋರ್ಟನ್ನು ಮಾಡಿದ್ದೀವಿ. ಇವತ್ತು ನಾವು ವಿಪ್ಪನ್ನು ನಾವು ಅವ್ರಿಗೆ ಕೊಟ್ಟಿಲ್ಲ, ಬಿ ಜೆ ಪಿಯವ್ರಿಗೆ ವಿಪ್ಪನ್ನು ಕೊಟ್ಟಿರೋದು. ವಿಪ್ಪನ್ನು ಉಲ್ಲಂಘನೆ ಮಾಡೋದು ಯಾರು? ನಮ್ಮ ಸರಾಸರಿ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ. 14 ಜನಕ್ಕೆ 12 ಜನಕ್ಕೆ ಜಾರಿ ಮಾಡಿದ್ರು ನಾವು. 12 ಎಂ ಪಿಗೆ ಏನು ಮಾಡಿಲ್ಲ. ಎಂ ಪಿ ನಮ್ಮವರೇ 12 ರೀ. ಓಟ್ ಹಾಕ್ತಾರೆ ಎಷ್ಟು ಜನ? ಈಗ ಇಬ್ಬರೇ. ಈಗ ಕೇಳಿ ಪಕ್ಷದಲ್ಲಿ ನಾವು ಇವತ್ತೇನು ಮಾಡಿದ್ವಿ, ಇಬ್ಬರು ಯಾರ್ಯಾರು ವಿಪ್ಪನ್ನು ಕೊಟ್ಟಿದ್ವಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಂಥವ್ರಿಗೆ ಹಾಕಬೇಕು ಅಂತ ವಿಪ್ಪನ್ನು ಕೊಟ್ಟಿದ್ವಿ ನಾವು. ಆ ವಿಪ್ಪನ್ನು ಯಾರು ಕೊಟ್ಟರೆ ಅಂಥವ್ರು ಓಟ್ ಹಾಕಬೇಕು ಅಂತ ಇದೆ. ಆ ದೃಷ್ಟಿಯಿಂದ ಇವತ್ತು ಆ ಇಬ್ಬರು ಮಾತ್ರ ಇವತ್ತು ನಮ್ಮನ್ನು ಉಲ್ಲಂಘನೆ ಮಾಡಿ ಯಾರಿಗೆ ನಮಗೆ ಶ್ಯಾಮಲಾ ನಾಗರಾಜ್ ಅವ್ರಿಗೆ ವಿಪ್ಪನ್ನು ಕೊಟ್ಟಿದ್ವಿ. ಸುಧಾರ್ ಅವರು ಉಲ್ಲಂಘನೆ ಮಾಡಿ ಇಬ್ಬರು ಆ ಕಡೆ ಹೋಗಿದ್ದಾರೆ. ಅದಕ್ಕೆ ನೀವು ಮಾಡಿರೋದು ತಪ್ಪು ಅಂತ ನಾವು ಹೇಳ್ತಾ ಇರೋದು. ಅವರು ಮಾಡಿರೋದು ಸರಿಯಲ್ಲ. ಈಗ ಅವರು ನೀವೇನು ಹೇಳ್ತಿದ್ರೆ ಪಕ್ಷ ಬಿಟ್ಟು ಬೇರೆ ವೋಟ್ ಮಾಡಿದ್ರು ಅಂತ ಹೇಳಿ ಅವರು ವಿಚಾರಣೆ ಮಾಡ್ತಾರೆ. ನೀವು ಮಾಡಿರೋದೇನು? ಏನು ಮಾಡಿದೆ ನಾವು? ಈಗ ನೋಡಿ ಹೇಳ್ತಾ ಇರೋದು ಸರ್ವಾಧಿಕಾರಿ ಧೋರಣೆ. ಈಗ ಕೇಳಿ ಅವ್ರು ಯಾರು? ಅವ್ರ ಬ್ರದರ್ ಕೇಳಿ, ಅವ್ರು ಯಾರು ನಮ್ಮ ಸದಸ್ಯರಲ್ಲ. ಬಿ ಜೆ ಪಿನ ಅವ್ರಿಗೆ ನಾಮಿನೇಷನ್ ನಾವು ಇದೇನು ಕೊಟ್ಟಿಲ್ಲ. ನಾವು ಬಿ ಜೆ ಪಿನ ಬಿ ಫಾರಮ್ ಕೊಟ್ಟಿಲ್ಲ. ಎಷ್ಟೋ ಜನ ಆಬ್ಸೆಂಟ್ಗಳು ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಥರ ನಾವು ಕುದುರೆ ವ್ಯಾಪಾರ ಮಾಡೋಕ್ಕೆ ಬಿ ಜೆ ಪಿಯವ್ರಿಗೆ ನಮಗೆ ಬರೋಲ್ಲ. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ನಮ್ಮೆಲ್ಲರೂ ಸೇರಿಕೊಂಡು ಇನ್ನೂ 2 ಓಟ್ ನಮಗೆ ಏನು ಮಿಸ್ ಆಗಿತ್ತು. ನಾವು ಅದು ಆ್ಯಕ್ಚುಲಿ ನಮ್ಮ ಅದು ಉಪಾಧ್ಯಕ್ಷರನ್ನ ಬಿಟ್ಬಿಟ್ಟಿದ್ವಿ. ನಾವು ಅಧ್ಯಕ್ಷರಿಗೆ ನಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರೆಲ್ಲರೂ ಹೇಳಿದರು. ಸೊ ಇಲ್ಲಿ ಯಾವುದು ಕುದುರೆ ವ್ಯಾಪಾರ ಬಂದಿಲ್ಲ. ಆದರೆ ವಿಪ್ಪನ್ನು ತಗೊಂಡು ನಮ್ಮ ಜೊತೆಲೇ 10:30-11 ಗಂಟೆ ತನಕ ಜೊತೆಲೇ ಇದ್ದು ತಗೊಂಡು ಎಲ್ಲೋ ಒಂದು ಕಡೆ ಏನಾಯಿತು ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಯಾವ ವೈಫೈಲಲ್ಲ ಅವರೇ ದುಡ್ಡು ಕೊಟ್ಟು ಸನ್ಮಾನ್ಯ ಇಲ್ಲಿ ಶಾಸಕರು ಅವ್ರನ್ನ ಪರ್ಚೇಸ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಅವರಿಗೆ ದಿಕ್ಕ ನೋಡಿ. ಈಗ ಈಗ ಅಧ್ಯಕ್ಷರದು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರದು ಬಿ ಜೆ ಪಿದು ನಾವು ಬಿ ಜೆ ಪಿ ನಮ್ಮಲ್ಲಿ ಇವತ್ತು ಅಧ್ಯಕ್ಷರಿಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ನಾವು ಕೇಳ್ಕೊಂಡಿದ್ವಿ. ನಾವು ಅದಕ್ಕೆ ನಾವು ಈ ಅಧ್ಯಕ್ಷ ಸ್ಥಾನಕ್ಕೆ ಸಹಾಯ ಮಾಡಬೇಕು ಅಂತ ನಾವು ಬಿ ಜೆ ಪಿಯ ಕಾರ್ಯಕರ್ತರು ಬಿಟ್ಟು ಬರೋರಿಗೆ ಹೇಳಿದ್ವಿ ನಾವು. ಆದರೆ ಅಲ್ಲ, ಉಪಾಧ್ಯಕ್ಷರು ಈಗಾಗಲಿ ಉಪಾಧ್ಯಕ್ಷರು ನಾವು ಕ್ಯಾಂಡಿಡೇಟು ಯಾರು ಪಕ್ಷಾತೀತವಾಗಿ ಯಾರು ನಮ್ಮ ಹತ್ರ ಬಂದಿದ್ರು ಅವ್ರನ್ನ ಸಹಕಾರವನ್ನು ಮಾಡಿದ್ವಿ ನಾವು ಪಕ್ಷಾತೀತವಾಗಿ. ಈಗ ಕೇಳಿ ಸರ್, ಆಕಾಂಕ್ಷಿ ನಮ್ಮಲ್ಲಿದ್ದಾರೋ ಯಾರೋ ಒಬ್ಬರು ಸಹಕಾರ ಮಾಡಿ ಇವತ್ತು ಕಾಂಗ್ರೆಸ್ನ ತಿಳಿಸಿ ಬಂದಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಾವು ಸಹಕಾರವನ್ನು ಮಾಡಿದ್ದೀವಿ. ಆದರೆ ಅವ್ರಿಗೆ ನಾವೇನು ವಿಪ್ಪು ನಮ್ಗೆ ಕೊಡೋಕ್ಕೂ ಬರಲ್ಲ. ಅವ್ರಿಗೆ ವಿಪ್ಪು ನಾವೆಲ್ಲ ಹೇಳಿದ್ದೀವಿ. ಇವತ್ತು ನಮಗೆ ಯಾರ್ಯಾರು ಉಪಾಧ್ಯಕ್ಷರಿಗೆ ಅವ್ರು ಯಾರೋ ಒಬ್ರು ಬಂತವ್ರೆ ಅವ್ರು ಸಹಾಯ ಮಾಡಿ ಅಂತ ಹೇಳಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆದರೆ ಇವತ್ತು ಕ್ವಶನ್ ಬಂದಿರೋದೇನು ಅಂತಂತಂದರೆ ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲಿ 2 ಓಟು ನಮ್ಮಿಂದ ಓಡೋಗಿದ್ರಲ್ಲ ಅವ್ರನ್ನ ಕ್ರಮ ತಗೋಬೇಕು ಅಂತ ಬಂದಿದ್ವಿ. ಇನ್ ಕೇಸನ್ನು ಅವರೇನೋ ಉಪಾಧ್ಯಕ್ಷರ ಮೇಲೆ ಕ್ರಮ ತಗೊಳ್ಳೋದ್ರೆ ಕಾಂಗ್ರೆಸ್ ತೊಗೊಳ್ಳಿ, ನಮ್ಮ ಅಭಿಪ್ರಾಯ ಇಲ್ಲ. ಅದು ಅವ್ರ ಕ್ಯಾಂಡಿಡೇಟ್, ನಮ್ಮ ಕ್ಯಾಂಡಿಡೇಟ್ ಅಲ್ಲ ನಮ್ಮದು. ಇದು ನಮ್ಮ ಕೇಳ್ರಿ. ಈಗ ಯಾರು ಉಪಾಧ್ಯಕ್ಷಿಗೆ ಅವರೆಷ್ಟು 12 ಓಟ್ ತೊಗೊಂಡ್ರ? ಉಪಾಧ್ಯಕ್ಷರು 13 ಓಟ್ ತೊಗೊಂಡಿದ್ದಾರೆ. ಕೇಳಿ, ನಾವು ಯಾವತ್ತೂ ಕೂಡ ಉಪಾಧ್ಯಕ್ಷರಿಗೆ ನಾವು ಬೇರೆ ಪಾರ್ಟಿಯಿಂದ ಬಂದು ನಾವು ಅಲ್ಲಿ ನಿಂತ್ಕೊಂಡು ಸಹಕಾರನ ಕೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಇದು ಪಕ್ಷದ ಆದೇಶ ಅಲ್ಲ, ನಾಟ್ ಪಾರ್ಟಿ ಡಿಸಿಷನ್. ಇಲ್ಲಿ ಪಾರ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ಯಾರೊಬ್ಬರು ಅಧ್ಯಕ್ಷರು ಆಗ್ತಾರೆ ಅಂತ ಕೊಟ್ಟಿದ್ದೀವಿ. ಪಾರ್ಟಿ ಡಿಸಿಷನ್ನು ಅಧ್ಯಕ್ಷರು ಏನಿದೆ ಅವ್ರಿಗೆ ಪಾರ್ಟಿ ಡಿಸಿಷನ್ನು, ಅವ್ರಿಗೆ ವಿಪ್ಪು, ಅವ್ರಿಗೆ ಕೊಡೋಕ್ಕೆ ವಿಪ್ ಜಾರಿ ಇದೆ. ಬೇರೆ ಇನ್ನೆಲ್ಲರಿಗೂ ಕೊಡೋಕ್ಕೆ ಪಕ್ಷದಿಂದ ಅವ್ರೇನು ಗೆದ್ದವರಲ್ಲ, ಅವ್ರೇನು ಬಿ ಜೆ ಪಿಯವರಲ್ಲ. ಅವರು ಬಿ ಜೆ ಪಿ ನಮಗೆ ಬಿ ಫಾರಮ್ ಕೊಟ್ಟಿಲ್ಲ ಅವ್ರಿಗೆ. ಬಟ್ ಕ್ವಶನ್ ಇರೋದು, ನಾವು ಯಾರೇ ಉಪಾಧ್ಯಕ್ಷರಾದರೂ ಸರ್ವಾನುಮತದಿಂದ 10 ಜನ ಬಂದು ಉಪಾಧ್ಯಕ್ಷರು ಆಗಿದ್ದ ನಾವು ಹೇಳ್ತಿದ್ವಿ ನಾವು. ಯಾಕೆ ಅಂತಂತಂದರೆ
ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರ್ದು. ಕಳೆದ 10 ವರ್ಷದಲ್ಲಿ ಆನೇಕಲ್ ಏನಾಗಿದೆ, ಯಾವ ಫ್ಲೇವರ್ ಆಗಿದೆ, ಯಾವ ಟ್ರಾಫಿಕಲ್ ಆಗಿದೆ, ಎಷ್ಟು ಕಸಗುಂಡಿ, ಏನು ಡೆವಲಪ್ಮೆಂಟ್ ಆಗಿದೆ, ಆ ಶಾಸಕರು ಹೇಳ್ಬೇಕು ನಮಗೆ. ಒಂದು ಪುರಸಭೆ ಇಟ್ಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ತೊಗೊಂಬರ್ತೀವಿ, 400 ಕೋಟಿ 300 ಕೋಟಿ ಅಂತ ಹೇಳಿದ್ರಲ್ಲ, ಏನು ಬೆಂಗಳೂರು ಏನು ಡೆವಲಪ್ಮೆಂಟ್ ಆಗಿದೆ? ಕುಡಿಯೋ ನೀರಿಲ್ಲ, ಸಮಸ್ಯೆ ಇಲ್ಲ. ಅದಕ್ಕೆ ಕಳೆದ ಜಿಲ್ಲಾಧ್ಯಕ್ಷರು ನಿಮ್ಮ ಈ ಹಿಂದೆ ಇದ್ದಂಥ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಲೋಕಾಯುಕ್ತರಿಗೆ ಏನು ಒಂದು ದೊಡ್ಡ ಫೈಲನ್ನು 5,000 ಪುಟಗಳ ಫೈಲನ್ನು ಕೊಟ್ಟರು. ಏನಾಯ್ತು ಹಾಗಾದ್ರೆ? ನೀವು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಇಂಥ ಆರೋಪಗಳು ಮಾಡ್ತೀರಾ? ಚುನಾವಣೆಗಳಲ್ಲಿ ಏನಾದರೂ ಈ ರೀತಿ ಪರಾಜಯಗೊಂಡಾಗ ಪ್ರೆಸ್ ಮೀಟ್ಗಳನ್ನು ಮಾಡ್ತೀರಾ? ಮತ್ತೆ ಯಾರೊಬ್ಬರು ಸಹ ಶಾಸಕರ ಅಭಿವೃದ್ಧಿ ಆಗ್ಬೋದು ಅಥವಾ ಶಾಸಕರು ಏನೇ ಇದು ಮಾಡಿದ್ರು ಏನೋ ತಪ್ಪುಗಳು ಮಾಡಿದ್ರು ಅದಕ್ಕೆ ಯಾರು ಇರಲ್ಲ. ಈಗ ಹಳೆಯ ಅಧ್ಯಕ್ಷರದು ಏನಾಗಿದೆ ನಮಗೆ ಇದುವರೆಗೆ ನಮಗೆ ಮಾಹಿತಿ ಇಲ್ಲ. ನಾನೊಬ್ಬ ಶಾಸಕನಾಗಿ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ನೋವಾಗಿದೆ. ಆ್ಯಕ್ಚುಲಿ ಒಂದು ಮೀಟಿಂಗ್ ಮುಗಿಸ್ಕೊಂಡ್ಬಂದೆ. ಅಲ್ಲಿ ಸದಸ್ಯರು ಪ್ರಾಮಾಣಿಕವಾಗಿ ಇವತ್ತು ನಾವು 16 ಜನ ನಾವು ಓಟನ್ನು ಯಾರಿಗೆ ಹೇಳ್ತೀವಿ ಅವ್ರಿಗೆ ಹಾಕ್ತೀವಿ ಅಂತ ಇವಾಗ ತಾನೇ ಚಂದಾಪುರನ ಇದು ಹೆಬ್ಬಗೋಡಿಗೆ ಹೇಳಿದ್ದಾರೆ. ಚಂದಾಪುರದವ್ರಿಗೆ ಕಾಂಗ್ರೆಸ್ ಅವರು ಇವತ್ತಿಗೆ ಕ್ಯಾಂಡಿಡೇಟ್ ಹಾಕೊಳ್ಳೋಕ್ಕೆ ಆಗಿಲ್ಲ, ಅಲ್ಲೂ ಯುನಾನಿಮಸ್ ಗೆದ್ದಿದ್ದೀವಿ ನಾವು. ಆನೇಕಲ್ಲು 100ಕ್ಕೆ 100 ಗೆಲ್ತಿದ್ವಿ, ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆಗಿದೆ. ನಾವು ಅದು ತಪ್ಪು ಕೇಳಿ 11 ಗಂಟೆವರೆಗೂ ಜೊತೆಗಿದ್ರಂತ ನೀವೇ ಹೇಳಿದ್ರಿ ಸರ್. ಈಗ 11 ಗಂಟೆಯಲ್ಲಿ ಜೊತೆಗೆ ಬಂದಾಗ ನಿಮ್ಮವ್ರ ಜೊತೆ ಇರ್ಲಿಲ್ವಾ? ಈ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನಿಮಗೆ IT ಸೆಲ್ ಅಂತ ಇತ್ತು ಸರ್. ಈಗ ನೋಡಿ IT ಸೆಲ್ಲು ಕೇಳೋಣ ಬರ್ದಾರ ಕೇಳಿ ಇಲ್ಲಿ ನೋಡಿ. ಅದಾದ್ಮೇಲೂ ಬೇರೆ ಪುರಸಭಾ ಸದಸ್ಯರು ಮತ್ತು ಬಿಜೆಪಿ ಮುಖಂಡರು ಎಲ್ಲರೂ ಅವ್ರ ಜೊತೆಗಿದ್ರು, ಅವ್ರ ಮೇಲೂ ಕ್ರಮ ಆಗುತ್ತಾ? ಇಲ್ಲಿ ಅಲ್ಲ ಕೇಳಿ, ಇಲ್ಲಿ ಕೇಳಿ. ಉಪಾಧ್ಯಕ್ಷರಿಗೆ ಯಾರು ಮತ ಹಾಕಿದ್ರು ಅಲ್ಲ ಇವಾಗ ಕೇಳಿ, ಇವಾಗ ತಡೆಯೋಣ ಅಲ್ಲ ಕೇಳಿ. ಇವಾಗ IT ಸೆಲ್ಲು ಯುವ ಮೋರ್ಚಾ ಎಲ್ಲಕ್ಕಿಂತ ಪಕ್ಷ ದೊಡ್ಡದು. ನಾವೆಲ್ಲ ಪಕ್ಷ ಮೊದಲು ಅಂತ ಹೇಳುವಂಥವ್ರು ನಾವು. ಸೊ ಈ ದೃಷ್ಟಿಯಿಂದ ಇಲ್ಲಿ ಬಂದಿರೋದಿಲ್ಲಿ ಯಾರು ನಮ್ಮ ಕ್ವಶನ್ ಬಂದಿರೋದು, ಚುನಾವಣೆಯಲ್ಲಿ B ಫಾರಮ್ BJPಯಿಂದ ಕೊಟ್ಟಿದೆ ಅವ್ರಿಗೆ. ಯಾರು ಇಲ್ಲಿಂದ ಇಬ್ಬರು ಆಚೆ ಕಡೆ ಹೋದ್ರು BJPಯಿಂದ ಅವ್ರಿಗೆ ಕೊಟ್ಟಿರೋದು. BJPಯಿಂದ ವಿಪ್ ಕೊಟ್ಟಿದ್ದೀವಿ. ಈ ವಿಪ್ ಕೊಟ್ಟರೆ ಉಲ್ಲಂಘನೆ ಆಗುತ್ತೆ ಅಂತ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೀವಿ. ಆದರೂ ಕೂಡ ಅಲ್ಲಿ ಮಾಡಿದ್ದಾರೆ ಅಂತಂದರೆ 11 ಗಂಟೆ ಬಂದು 11 ಜಂಪ್ ಅಂತಲ್ಲ, ನಮಗೂ ಗೊತ್ತಿದೆ. ಎನ್ಕ್ವೈರಿ ಮಾಡಿದ್ದೀವಿ. ಇನ್ವಿಟೇಷನ್ ರೆಡಿ ಮಾಡಿ, ಅಪ್ಲಿಕೇಶನ್ ರೆಡಿ ಮಾಡಿಕೊಂಡು, ಸೂಚಕ ರೆಡಿ ಮಾಡಿಕೊಂಡು, ಇಲ್ಲಿ ಆಗಲ್ಲ ಅಂದರೆ ನಾವು ಜಂಪ್ ಆಗ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು 3-4 ದಿವಸ ಮುಂದೆ ಮತ್ತೆ ನಿಮಗೆ ಲೆಟ್ರ್ ಕಳಿಸ್ತಾ ಇದ್ದೀನಿ. ಅವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡೋದಾ, ಉಚ್ಚಾಟ ಮಾಡೋದಾ? ನಮ್ಮ ರಾಜ್ಯದಲ್ಲಿ ಶಿಶು ಸಮಿತಿ ಅಧ್ಯಕ್ಷರಿದ್ದಾರೆ. ಆಗುತ್ತೆ, ಬನ್ನಿ ಬ್ರದರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾತ್ರ ಅಲ್ಲ, ಮತ್ತೊಬ್ಬ ಸದಸ್ಯ ಕೂಡ ಅವ್ರ ಜೊತೆ ಇದ್ರು ಇಬ್ಬರು ಓಟ್ ನಮಗೆ ಹಾಕಿದ್ದಾರೆ ಅವರು. ಈಗ 3 ಓಟಲ್ಲಿ 2 ಓಟು ಹೆಚ್ಚು ಕಡಿಮೆ ಆಗಿರೋದು, 3 ಅಲ್ಲ. ಅವ್ರು ನಮ್ಮ ಕಡೆಗೆ ಇದ್ದಾರೆ. ಒಂದು ಸುರೇಶ್ ಬಾಬು, ಎರಡನೇದು ಸುಧಾ. ಉಪಾಧ್ಯಕ್ಷರು ಗೆಲುವು ಸಾಧಿಸಿದಾಗ ನೀವು ನಮ್ಮ ಕಡೆ ಅಂತ ಹೇಳ್ತೀರಾ, ಅಧ್ಯಕ್ಷರು ಯಾಕೆ ನಿಮ್ಮ ಕಡೆ ಇಲ್ಲ ಅಂತ ಹೇಳ್ತೀರಿ? ನೋಡಿ, ಈಗ ನಾವು ಹೇಳ್ತಾ ಇರೋದು ನಮ್ಮ ಪಕ್ಷದಲ್ಲಿ ಈ ಶಿಸ್ತು ಪಕ್ಷ ಅಂತ ಇಡೀ ನಮ್ಮ ನ್ಯಾಷನಲ್ ಲೆವೆಲ್ BJP ನಾವು ಲೆವೆಲ್ ನಮಗೆ ಹೆಮ್ಮೆ ಇದೆ. ಆದರೆ ಇಂಥದ್ದು ಇಲ್ಲಿ ಒಂದು ಶಿಸ್ತು ಉಲ್ಲಂಘನೆ ಆಗಿರೋದು ಇದು ಅವರಿಬ್ಬರಿಗಲ್ಲ, ಇಡೀ ಪಕ್ಷಕ್ಕೆ ಒಂಥರ ನಮಗೆ ಒಂದು ಮುಜುಗರ ಆಗಿರೋದು ಕೆಲಸ ಆಗಿದೆ. ಮುಜುಗರ ಆಗಿದೆ ಅದು. ಆ ದೃಷ್ಟಿ ಅಣ್ಣ, ಈಗ ಬರ್ದಾರ ಇವಾಗ. ಈಗ ನೋಡಿ, ಎರಡೇ ಇಲ್ಲಿ ಕ್ವಶನ್ನು, ಇಲ್ಲಿ ಕ್ವಶನ್ನು ಬಣ, ಇಲ್ಲಿ ಕ್ವಶನ್ ಎರಡೇ, ಯಾವ ಬಣ ಇಲ್ಲ. BJPದೇ ಬಣ, BJP ಒಂದೇ. BJP ಶಿಸ್ತನ್ನು ಯಾರು ಉಲ್ಲಂಘನೆ ಮಾಡಿದ್ದಾರೆ ಮುಲಾಜಿನ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಕ್ಬಿಡಪ್ಪ.
ಉಪಾಧ್ಯಕ್ಷರ ಆಕಾಂಕ್ಷೆ ನೀವೇ ಮತ ಮಾಹಿತಿ ಇಲ್ಲ. ಆಯ್ತಾ ಕ್ವಶನ್ನು MP ಅವರು ಒಳಗಡೆ ಇದ್ರ ಏನಿದೆ ಆ ಥರ ಇದ್ರೆ ಅಂದರೆ ಕ್ರಮ ತಗೊಳ್ಳಿ. ಒಬ್ಬ ಗೌರವಾನ್ವಿತ ಒಬ್ಬ MP ಅವರಿಗೆ ಗೌರವಾನ್ವಿತ MP ನವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾದ್ದು ಸಂವಿಧಾನ ಪ್ರಕಾರ ನಮ್ಮ ಕರ್ತವ್ಯ. MP ಆಗಲಿ MA ಆಗಲಿ ಪುರಸಭೆ ಆಗಲಿ ಅವ್ರು ಓಟ್ ಹಾಕಕ್ಕೆ ಬಂದಾಗ ಅಟ್ಯಾಕ್ ಮಾಡಿ ಗುಂಡಾಗಿರಿ ಮಾಡುವಂಥದ್ದು ಕಾಂಗ್ರೆಸ್ ಇವತ್ತು ಅವ್ರ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತಾ ಇದೆ, ಅವ್ರ ಸಂಸ್ಕಾರವನ್ನು ತೋರಿಸ್ತಾ ಇದೆ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕಾರಣ ಇದ್ದರೆ ಕ್ರಮ ತಗೊಳ್ಳಿ. ಅವ್ರ ಮೇಲೆ ಯಾರು ಬೇಡ ಅಂತಾರೆ, ಪ್ರೆಸ್ ಮೀಟ್ ಮಾಡಲಿ, ಕ್ರಮ ತಗೊಳ್ಳಿ. ನಾವು ಕ್ರಮ ತೊಗೊಳ್ತಾ ಇದ್ದೀವಲ್ಲ, ನಾವು ಡೆಫಾರ್ಮೆಂಟ್ ನಾವು ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದೀವಿ. ಆನೇಕಲ್ ಬಗ್ಗೆ ನಾವು ಕೂಡ ಕಂಪ್ಲೀಟ್ ಏನಾಗಿದೆ ಈ 10 ವರ್ಷದಲ್ಲಿ ಶಿವಣ್ಣವ್ರು ಏನೇನು ಕೆಲಸಗಳು ಮಾಡಿದ್ದಾರೆ, ಎಷ್ಟು ಅಲಾಟ್ಮೆಂಟ್ ಆಗಿದೆ, ಎಷ್ಟು ಗ್ರಾಂಟ್ ಆಗಿದೆ, ಎಷ್ಟು ಕೋಟಿ ರೂಪಾಯಿ ರಸ್ತೆ ತೋರಿಸ್ತಾ ಇದ್ದೀವಿ. ನಮ್ಮೆಲ್ಲ ಕಾರ್ಯಕರ್ತರು ಫೋಟೋ ಹಿಡಿದು ನೆಕ್ಸ್ಟ್ ರಸ್ತೆಯಲ್ಲಿ ಕೂತು ಧರಣಿ ಮಾಡ್ತೀವಿ, ಪಂಚಾಯತಿಯಲ್ಲಿ ಮುದ್ಕೆ ಮಾಡ್ತೀವಿ. ನಾವು ಯಾಕೆ ಮಾಡಿಲ್ಲ ಕೆಲಸ, ಆ ದೃಷ್ಟಿಯಿಂದ ಆ ಕ್ರಮ ತಗೊಳ್ತೀವಿ, ಮಾಡ್ತೀವಿ. ಈಗ ಮಾಡ್ತೀವಿ. ಈಗ ಹಳೇದು ಬಿಡ್ರಿ, ಹೊಸ ಮಾಡ್ತೀವಿ, ಮಾಡ್ತೀವಿ ಬಿಡಿ. ಶಾಸಕ ಸ್ಥಾನದ ಅಭ್ಯರ್ಥಿ ಆಗಿದ್ದವರು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲ ಕೇಳಿ ಇಲ್ಲ ನೋಡಿ ಇವಾಗ ಇಲ್ಲ ಸರ್ ಕೇಳಿ. ಬೆಳಗ್ಗೆ ಸರ್ ಈಗ ಸರ್ ನನ್ನ ಬೆಳಗ್ಗೆ ನೋಡಿ ಕರೆಯೋಣ, ಅವ್ರು ಕೇಳ್ತಿದ್ದಾರೆ. ಒಬ್ಬೊಬ್ರು ಕೇಳಿ. ಈಗ ಬೆಳಗ್ಗೆ ನನಗೆ ಫೋನ್ ಮಾಡಿದರು. ಬೇಕಾದ್ರೆ ಮೊಬೈಲ್ ನಾನು ತೋರಿಸ್ತೀನಿ. ನಾನು ಬೆಳಗ್ಗೆ 8:30 9 ಗಂಟೆಗೆ ಫೋನ್ ಮಾಡಿ, ಇವತ್ತು ನಾನು ಇರಲ್ಲ, ನಾನು ಆಚೆ ಕಡೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ನಾನು ಇವತ್ತಿರಲ್ಲ, ನೀವು ಇದು ಹೆಬ್ಗೋಡಿ ಮೀಟಿಂಗ್ ಮಾಡಿ ಅಂತ ಕೇಳಿದ್ರು. ಇವತ್ತು ಬರ್ತಿದ್ರು, ಇವತ್ತಿಲ್ಲ ಅವರು. ಆ ದೃಷ್ಟಿಯಿಂದ ನೆಕ್ಸ್ಟ್ ಬಂದಾಗ ಅವ್ರ ಜೊತೆಲೇ ಬರ್ತೀವಿ. ಇಲ್ಲಿ ಸಣ್ಣ ಪುಟ್ಟ ನೋಡ್ರಿ ಎಲ್ಲಿ ಸಮಸ್ಯೆ ಇರೋಲ್ಲ, ಎಲ್ಲ ಕಡೆ ಸಮಸ್ಯೆ ಇದೆ. ಎಲ್ಲ ಕಡೆ ಒಂದು ಕುಟುಂಬದ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇದೆ, ನಾವು ಸಾಲ್ವ್ ಮಾಡ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಬ್ಬ ಪರಿಚಿತ ಏನು ಅಭ್ಯರ್ಥಿನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಯಾವ ಅಭ್ಯರ್ಥಿಗೆ? ಉಳ್ಳಾಳಿ ಶ್ರೀನಿವಾಸ್ ಅವ್ರಿಗೆ ನಿಂದಿಸ್ತಾರೆ ಸರ್. ಈಗ ಪಕ್ಷದಲ್ಲಿ ನೋಡಿ ಇವಾಗ ಯಾರಿಗೆ ಯಾರು ನಿಂದಿಸಬಾರ್ದು. ಇಲ್ಲಿ ಉಳ್ಳಾಳಿ ಶ್ರೀನಿವಾಸ್ ಅವರು ನಮ್ಮ ನಾಯಕರೇ, ಚುನಾವಣೆಯಲ್ಲಿ ಸೋತಂಥವ್ರು. ನಾರಾಯಣ ಸ್ವಾಮಿ ಅವರು ಕೂಡ ನಮ್ಮ ನಾಯಕರು, ಮಿನಿಸ್ಟರ್ ಆಗಿದ್ದವರು. ಇಲ್ಲಿ ಕಾರ್ಯಕರ್ತರು ಎಲ್ಲರಿಗೂ ಬೆಲೆ ಕೊಡಬೇಕು. ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆ ಆಗಿ ಯಾರೋ ಒಬ್ಬರು ಸದಸ್ಯರು ಮಾಡಿದ ತಪ್ಪಿಗೆ ಯಾರು ನಾವಿಲ್ಲಿ ಬೈಬಾರ್ದು, ಮಾತಾಡಬಾರ್ದು. ಆ ದೃಷ್ಟಿಯಿಂದ ಈ ಸಮನ್ವಯ ಇದೇನಿದೆ ಮೀಟಿಂಗ್ ಮಾಡಿಕೊಂಡು ಇಡೀ ಆನೇಕಲ್ ತಾಲೂಕಲ್ಲಿ ಒಗ್ಗಟ್ಟಾಗಿ ಮುಂದಿನ ಉದ್ದೇಶ ಇವತ್ತು ಕಾಂಗ್ರೆಸ್ನ ಇಲ್ಲಿಂದ ಕಾಂಗ್ರೆಸ್ ಹಠಾವು ಮಾಡೋ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಬಿಜೆಪಿ ನಾಯಕತ್ವ ಅಧ್ಯಕ್ಷ ಮಾತಾಡ್ತಾರೆ. ನಮ್ಮ ಶಾಸಕರು, ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷ ಅಂತ ರಾಮಮೂರ್ತಿಯವರು 31ನೇ ತಾರೀಕು ನಡೆದಂಥ ಆನೇಕಲ್ ಪುರಸಭೆ ಚುನಾವಣೆ ನಡೆದಂಥ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರ್ತಕ್ಕಂಥ ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಪುರಸಭಾ ಸದಸ್ಯರನ್ನು ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸೋದಕ್ಕೆ ಯಾವ ರೀತಿ ಕಾನೂನು ರೀತಿ ಕ್ರಮಗಳನ್ನು ಕೈಗೊಂಡು ಚುನಾವಣಾ ಆಯೋಗಕ್ಕೆ ದೂರು ಕೊಡಬೇಕಾ, ನ್ಯಾಯಾಲಯಕ್ಕೆ ಹೋಗಬೇಕಾ, ವರಿಷ್ಠರ ಗಮನಕ್ಕೆ ತರಬೇಕಾ, ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಯ
ಮಾಡುವಂಥ ಬಿ ಜೆ ಪಿಯ ಚುನಾಯಿತ ಸದಸ್ಯರನ್ನು ಭಾರತೀಯ ಜನತಾ ಪಕ್ಷ ಸಹಿಸೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಹಲವಾರು ಪ್ರಶ್ನೆಗಳನ್ನು ತಾವು ಕೇಳ್ತಾ ಇದ್ದೀರಿ. ಉಪಾಧ್ಯಕ್ಷರ ಸ್ಥಾನ ಆ ಇಂಡಿಪೆಂಡೆಂಟೋ ಕಾಂಗ್ರೆಸ್ಸೋ ಮತ್ತೊಂದು ನಮ್ಮ ವಿಪ್ ಯಾರಿಗೆ ಕೊಟ್ಟಿತ್ತೋ ಅವರಿಗೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಮತವನ್ನು ಹಾಕಿದ್ದಾರೆ. ಆನೇಕಲ್ ನಗರದ 31ನೇ ತಾರೀಕಿನ ಪುರಸಭೆ ಚುನಾವಣೆಯಲ್ಲಿ ಕೇವಲ ಒಬ್ಬರು ಇಬ್ಬರಲ್ಲ 50% ಪುರಸಭಾ ಸದಸ್ಯರು ಚುನಾವಣೆಗೆ ಹೋಗ್ಬಾರ್ದಂತಿದ್ರು. ನಾವು ಯಾರ ಮನೆಗೆ ಹೋಗಿ ಬಾಗಿಲಿಗೆ ಹೋಗಿ ಕಾಲು ಮುಗಿದು ಕರ್ಕೊಂಬಂದಿಲ್ಲ. ಯಾವುದೇ ರಾಜಕೀಯ ಪಕ್ಷದಿಂದ ರಾಷ್ಟ್ರೀಯ ಪಕ್ಷದಿಂದ ಗೆದ್ದಂಥ ಪುರಸಭಾ ಅಧ್ಯಕ್ಷರು ಆ ಪುರಸಭಾ ಆಡಳಿತವನ್ನು ಜನಾನುರಾಗಿ ಕೆಲಸ ಮಾಡಬೇಕು, ನಗರದ ಅಭಿವೃದ್ಧಿಗೆ ಬದ್ಧತೆಯನ್ನು ತೋರಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪುರಸಭಾ ಸದಸ್ಯ ತನ್ನ ವಾರ್ಡಿನ, ತನ್ನ ಗ್ರಾಮದ, ತನ್ನ ನಗರದ ಕೆಲಸ ಮಾಡೋದಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ನೀಡಬೇಕು. ಅಭಿವೃದ್ಧಿಯಕ್ಕೆ ಗಮನ ಕೊಡದೆ ಕಪುಮುಷ್ಟಿಯಲ್ಲಿ ಪುರಸಭೆ ಕಚೇರಿಯನ್ನು ಇಟ್ಕೊಬೇಕು, ಆಡಳಿತವನ್ನು ಇಟ್ಕೊಬೇಕಂತ ಹೇಳಿದ್ರೆ ಈ ವಾತಾವರಣ ಯಾವುದೇ ರಾಜಕೀಯ ಪಕ್ಷಕ್ಕಾಗ್ತದೆ. ಕೇವಲ ಬಿ ಜೆ ಪಿ ಅಲ್ಲ, ಇಡೀ ನಗರದ ಜನತೆ ಗಮನಿಸಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರು ಒಬ್ಬ ಸದಸ್ಯತ್ವದ ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕಾಗಲಿಲ್ಲ ಅಂತ ಆಡಳಿತ ಪಕ್ಷದ ನನ್ನ ಅವಶ್ಯಕತೆ ಇಲ್ಲ, ಬದಲಾವಣೆಯನ್ನು ನಿರೀಕ್ಷೆ ಮಾಡಿದಂಥ ಪಕ್ಷಕ್ಕೆ ಇಲ್ಲ ನಾವು ಮತ ಹಾಕ್ತೇವೆ, ನಿಮ್ಮ ಜೊತೆಲಿ ಬರ್ತೇವೆ, ಬದಲಾವಣೆ ಅಪೇಕ್ಷೆ ಇದೆ ಅಂತ ಹೇಳಿದಾಗ ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಬದಲಾವಣೆ ಇಡೀ ನಗರ ಅಪೇಕ್ಷೆ ಪಟ್ಟಿತ್ತು. ಆದರೆ ಇಡೀ ನಗರ ಮತ್ತು ಮತದಾರ ಅಪೇಕ್ಷೆ ಪಟ್ಟಿದ್ದಾಗ ಭಾರತೀಯ ಜನತಾ ಪಕ್ಷ ಸ್ಪಂದನೆ ನೀಡಿದೆ. ಒಂದು ರಾಷ್ಟ್ರೀಯ ಪಕ್ಷ ಗೆಲುವು ಸೋಲನ್ನು ಲೆಕ್ಕ ಮಾಡೋದಿಲ್ಲ, ಕಂಟೆಸ್ಟ್ ಮಾಡಬೇಕು, ಮಾಡಿದ್ದೀವಿ. ಅಭ್ಯರ್ಥಿಯನ್ನು ಪುರಸಭಾ ಸದಸ್ಯರ, ಚುನಾಯಿತ ಸದಸ್ಯರ ಅವರ ಉದ್ದೇಶಗಳನ್ನು, ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಅಭ್ಯರ್ಥಿಯನ್ನು ವರಿಷ್ಠರು ಮಾಡಿದ್ದಾರೆ. ವರಿಷ್ಠರ ಆದೇಶಕ್ಕೆ ಮನ್ನಣೆ ಕೊಡೋದು ಬಿ ಜೆ ಪಿ ಚುನಾಯಿತ ಸದಸ್ಯನ ಜವಾಬ್ದಾರಿ. ಅದನ್ನು ಬಿಟ್ಟು ಕಾಂಗ್ರೆಸ್ ಅವರು ಮತ ಹಾಕಿ ಅವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದಕ್ಕಿಂತ ಒಂದು ಅಪಮಾನ ಇನ್ನೊಂದು, ಒಂದು ಆಡಳಿತ ಪಕ್ಷ, ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರದ ಈ ಭಾಗದ ಶಾಸಕ ಬಿ ಜೆ ಪಿಯಿಂದ ಗೆದ್ದಿರ್ತಕ್ಕಂಥ, ಬಿ ಜೆ ಪಿಯಿಂದ ಗೆದ್ದು ಅಭ್ಯರ್ಥಿಯಾಗಿರ್ತಕ್ಕಂಥ ಸದಸ್ಯರಿಗೆ ಮತ ಹಾಕ್ತಾನೆ ಬಿ ಜೆ ಪಿಗೆ ಅಂದರೆ ತನ್ನ ಸೋಲನ್ನು ಒಪ್ಕೊಂಡಿದ್ದಾರೆ ಅಂತೇಳಿ. ಒಬ್ಬ ಆಡಳಿತ ಪಕ್ಷದ ಸದಸ್ಯ ಬಿ ಜೆ ಪಿ ಚಿಹ್ನೆಯಿಂದ ಗೆದ್ದಂಥ ಒಬ್ಬ ಸದಸ್ಯರಿಗೆ ಮತ ಹಾಕಿ ಅಧ್ಯಕ್ಷ ಮಾಡಿದ್ದಾರೆ ಅಂತ ಹೇಳಿದ್ರೆ, ತನ್ನ ಪಕ್ಷದ ಒಬ್ಬ ಅಭ್ಯರ್ಥಿಯನ್ನೇ ಅಧ್ಯಕ್ಷನಾಗಿ ಗೆಲ್ಸ್ಕೊಳಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದೇ ಮೊದಲ ಸೋಲು. ಯಾವುದೇ ಚುನಾಯಿತ ಸದಸ್ಯರಿಗೆ ಸಂಸ್ಕಾರವನ್ನು, ಆಡಳಿತವನ್ನು, ಜನಮೆಚ್ಚುವ ಕೆಲಸಗಳನ್ನ ಮಾಡೋದಕ್ಕೆ ಆಗಾಗ ಮಾರ್ಗದರ್ಶನ ಮಾಡದೆ ಹೋದರೆ ಈ ದುಸ್ಥಿತಿ ಬರ್ತದೆ. ಜನತೆಗೆ ನಿರೀಕ್ಷಿಸ್ತಕ್ಕಂಥ ಬಿ ಜೆ ಪಿ ವರಿಷ್ಠರು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ. ಇವತ್ತು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಪಕ್ಷ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಮತ್ತು ಯಾವುದೇ ಭಾಗದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರೆ ಪಕ್ಷ ಸಹಿಸೋದಿಲ್ಲ ಅಂತ ಸಂದೇಶವನ್ನು ನೀಡಲಿಕ್ಕೆ ನಮ್ಮ ಅಧ್ಯಕ್ಷ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಎಲ್ಲ ಪುರಸಭೆ ನಾರಾಯಣ ಸ್ವಾಮಿ ಕೈ ಮೇಲಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಟೆನ್ಷನ್ ಆಗ್ಬೋದು ಅಂತೇಳಿ ನಾರಾಯಣ ಸ್ವಾಮಿ ಕೈ ವೀಕ್ ಮಾಡೋದಕ್ಕೆ ಈ ರೀತಿ ಮಾಡೋದ? ನೇರವಾಗಿ ಹೇಳಿ ಸರ್. ಖಂಡಿತ ಆ ಪ್ರಯತ್ನ ಆಗಿದೆ. ನಾರಾಯಣ ಸ್ವಾಮಿ ಯಾವತ್ತೂ ಸರ್ವಾಧಿಕಾರವನ್ನು ತನ್ನ 35 ವರ್ಷಗಳ ಆಡಳಿತದ ಅಥವಾ ಜೀವನದ ರಾಜಕೀಯ ಯುದ್ಧದಿಂದ ಮಾಡಲಿಲ್ಲ. ನಾನು ಕಾರ್ಯಕರ್ತನೇ ದೇವರು ಅಂತ ನಡೆದವನು. ಅದನ್ನು
ರಾಜಕೀಯವಾಗಿ ಬಿ ಜೆ ಪಿಯಲ್ಲಿ ಪ್ರವೇಶ ಮಾಡಿ ನಾಯಕತ್ವವನ್ನು ಪಡಿಬೇಕು ಅನ್ನುವ ಕಾರ್ಯಕರ್ತ ಇದನ್ನು ಅರ್ಥ ಮಾಡಿಕೊಂಡು ತನ್ನ ರಾಜಕೀಯ ಹೆಜ್ಜೆಗಳನ್ನು ಬಿ ಜೆ ಪಿಯಲ್ಲಿ ಇಡಬೇಕು. ಸರ್, ಅಭಿವೃದ್ಧಿ ದೃಷ್ಟಿಯಿಂದ ಶಾಸಕರು ಹೇಳ್ತಾರೆ, ಅಭಿವೃದ್ಧಿ ದೃಷ್ಟಿಯಿಂದ ನಾವು ಬೆಂಬಲ ಕೊಟ್ಟಿದ್ದೀವಿ, ಆನೇಕಲ್ನ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಬಿಜೆಪಿ ಮತ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಲ್ಲೇ ನೀವೇ ಅಧಿಕಾರದಲ್ಲಿ ಇದ್ದಿದ್ದು, ಅದಕ್ಕೆ 20 ನಿಮಿಷದ ಸರ್ ನೀರು, ಅದಕ್ಕೆ ಕಸ ಈಗ 1 ವಾರಕ್ಕೆ ಒಂದು ಸಾರಿ ಎತ್ತಾ ಇರೋದು. ಕಸ ಹಾಕೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆದರೆ ಕಸ ಹಾಕೋ ವಿಚಾರದಲ್ಲಿ ಅಧ್ಯಕ್ಷರು ಸದಸ್ಯರಿಗೆ ಸಮಸ್ಯೆ ಬಂದಾಗ ಪರಿಹಾರ ಮಾಡೋದು ಈ ಕ್ಷೇತ್ರದ ತಂದೆ ಕೆಲಸ ರೀ. ಯಾಕೆ ಸಮಸ್ಯೆ ಮಾಡ್ಕೊಂಡಿದ್ದೀರಾ? ಇದನ್ನು ಯಾವ ರೀತಿ ಪರಿಹಾರ ಮಾಡಬೇಕಂತೇಳಿ ಯಾವುದೇ ರಾಜಕೀಯ ಪಕ್ಷದ ಸದಸ್ಯ ಇರ್ಬೋದು. ಅದನ್ನು ನಗರದ ಜನತೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯವನ್ನು ನೋಡಬಹುದು. ಪರಿಹಾರ ಮಾಡುವ ಕಾರ್ಯ ತಂದೆಯ ಕೆಲಸ, ತಂದೆಯ ಸ್ಥಾನದಲ್ಲಿ ತಾವು ಪರಿಹಾರ ಮಾಡಬೇಕಾಗಿತ್ತು. 2-3 ವರ್ಷಗಳ ಪರಿಹಾರನ ಮಾಡಲಿಲ್ಲ ಸರ್. ಇಷ್ಟಾದ್ರೂ ವಿರೋಧ ಪಕ್ಷದಲ್ಲಿ ಯಾರಾದ್ರೂ ಒಬ್ಬರು ಹೋರಾಟ ಮಾಡಿದ್ರು ಖಂಡಿತವಾಗ್ಲೂ ಮಾಡಬೇಕಾಗಿತ್ತು. ನಾನು ಒಪ್ಕೊಳ್ತೇನೆ ರೀ, ಮಾಡಬೇಕಾಗಿತ್ತು. ತಾವು ಹೇಳ್ತಾ ಇದ್ದು ಕೇಳಿಸ್ಕೊಂಡೆ. ಖಂಡಿತ ಅದನ್ನು ತಮ್ಮ ಮಾಧ್ಯಮದ ಮುಖಾಂತರ ಪ್ರತಿ ಬಿ ಜೆ ಪಿ ಕಾರ್ಯಕರ್ತ ಅರ್ಥ ಮಾಡ್ಕೋಬೇಕು. ಯಾವುದೇ ಅನ್ಯಾಯ ಆದಾಗ, ಯಾವುದೇ ವ್ಯಕ್ತಿಯ ಅನ್ಯಾಯ ಮಾಡಿದಾಗ ತಾನು ಪ್ರತಿಭಟನೆಯನ್ನು ಸಮಾಜದ ಮುಂದೆ ಆ ವ್ಯಕ್ತಿಗೆ ತಲುಪುವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು. ಅದು ಗೌರವಯುತವಾಗಿರಬೇಕು, ಸಂಸ್ಕಾರಯುತವಾಗಿರಬೇಕು. ಸರ್, ನಾರಾಯಣ ಸ್ವಾಮಿ ವಿರೋಧಿ ಬಣ ಹಾಗಾದ್ರೆ ಚುನಾವಣೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂತೀರಾ ಸರ್? ನಾನು ವಿರೋಧಿ ಬಣ ಯಾರು ಇಲ್ಲವೇ ಇಲ್ಲ ಸರ್. ಆನೇಕಲ್ ನಾರಾಯಣ ಸ್ವಾಮಿ ಅವರು ಏನು ಕಾರ್ಯಕರ್ತರಿಗೆ ಸಲಹೆ ಕೊಡೋವರೆಗೂ ಪ್ರತಿಭಟನೆಗೆ ಹಾಕೋದು, ವಿರೋಧ ಹಾಕೋದು ಆನೇಕಲ್ನಲ್ಲಿ ಬಿಜೆಪಿಯಲ್ಲಿ ನಡೆಯಲ್ವಾ? ನಡೀತದೆ ನೀವು ಈಗ ನೋಡ್ರಿ, ನಡೀಬೋದೇನೋ? ಖಂಡಿತವಾಗ್ಲೂ ನಡೀತದೆ. ಆದರೆ ನಾನು ಮತ್ತೊಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾಗ ಗೊಂದಲವನ್ನು ನಿರ್ಮಾಣ ಮಾಡೋದು ನನ್ನ ಡ್ಯೂಟಿ ಅಲ್ಲ, ನನ್ನ ಜವಾಬ್ದಾರಿ ಅಲ್ಲ, ಅದು ಸಂಸ್ಕಾರವೂ ಅಲ್ಲ. ಆದರೆ ನಾನು ಈ ವ್ಯವಸ್ಥೆಯನ್ನು ನೋಡಿ ರಾಜಕೀಯದಿಂದ ದೂರ ಇದ್ದೇನೆ. ಆದರೆ ನನ್ನ ಕಾರ್ಯಕರ್ತರ, ನನ್ನ ಸಂಘಟನೆ, ನಾನು ಹುಟ್ಟಿ ಬೆಳೆದಂಥ, ನನ್ನ ಕೇಂದ್ರಕ್ಕೆ ದೆಹಲಿಯವರೆಗೆ ಕೊಂಡೊಯ್ದಂಥ ಈ ಕ್ಷೇತ್ರದ ಜನತೆಯ ಸಂಘಟನೆಯ ಅಪೇಕ್ಷೆಗೆ ತಕ್ಕಂತೆ ನನ್ನ ನಡೆ ಇರ್ತದೆ. ಬಿಜೆಪಿ ನೇತೃತ್ವದಲ್ಲಿ ನಡೀತದೆ. ಆ ಬಿಜೆಪಿ ಕಾರ್ಯಕರ್ತರಾಗಿ ನಾಯಕತ್ವವನ್ನು ಇಡೀ ಪಕ್ಷದ ತಂಡ ವಹಿಸ್ಕೊಳ್ತದೆ, ಸಂಘಟನೆ ಮುನ್ನಡೆಸ್ತದೆ. 100% ಮಾಡ್ತೀವಿ. ಬಣವನ್ನು ಬಿಜೆಪಿ ಒಪ್ಪೋದಿಲ್ಲ. ಬಿಜೆಪಿ ಅಂದ್ರೆ ನಾರಾಯಣ ಸ್ವಾಮಿ ಅವರೇ ಅಲ್ಟಿಮೇಟ್ ಆಗಿ ಅಧ್ಯಕ್ಷರು. ಆದ್ರೆ ನಿನ್ನೆ ಅಂದ್ರೆ ಶನಿವಾರ ನಿಮ್ಮ ಮುಂದೆನೆ ನಡೆದಂತಹ ಆ ಒಂದು ಪರಿಚಿತ ಅಭ್ಯರ್ಥಿ ಮೇಲೆ ನಡೆದಂತಹ ದಾಳಿನ ತಾವು ಯಾವ ರೀತಿ ಸಮರ್ಥಿಸ್ಕೊಡ್ತೀರಾ ಸರ್? ದಾಳಿ ಆಗಲಿಲ್ವಲ್ಲ ಸರ್, ಯಾವುದೇ ದಾಳಿ ಆಗಲಿಲ್ಲ. ಚುನಾವಣಾ ಸಮಯದಲ್ಲಿ ರಾಜಕಾರಣದಲ್ಲಿ ಚರ್ಚೆಗಳು, ತಳ್ಳಾಟಗಳು ನಡೀತದೆ. ಅದನ್ನು ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಸ್ಟೇಷನ್ಗಳಲ್ಲಿ FIR ಹಾಕ್ತೀವಿ. ಅದು ರಾಜಕೀಯವಾದ ಉದ್ದೇಶ ಆಗಬಾರ್ದು. ನನಗೆ ಅದು ಗೊತ್ತಿಲ್ಲ ಸರ್. ನಾನು ಗೊತ್ತಿಲ್ಲದೆ ಮಾತಾಡಲ್ಲ ಸರ್, ಗೊತ್ತಿಲ್ಲದೆ ಮಾತಾಡಲ್ಲ. ಖಂಡಿತ ಬೆನ್ನಿಗೂ ಚಾಕು ಅವ್ರ ಇದು ನಡೆಯೋದಿಲ್ಲ, ನಿಂದು ನಡೆಯಲ್ಲ. ಖಂಡಿತವಾಗ್ಲೂ ಆನೇಕಲ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಕಟ್ತೀವಿ. ಇಡೀ ಆನೇಕಲ್ ತಾಲೂಕು ವಿಧಾನಸಭೆ ಮತ್ತೆ ಗೆದ್ದು ಬರೋದಕ್ಕೆ ನಾನು ಎಲ್ಲ ಶ್ರಮವನ್ನು ಹಾಕ್ತೇನೆ. ಖಂಡಿತ ಪಕ್ಷ ಯಾವ ಕಾರ್ಯಕರ್ತನನ್ನು ಮತದಾರ ಅಪೇಕ್ಷೆ ಪಡ್ತಾನೋ, ಕಾರ್ಯಕರ್ತರ ಬಗ್ಗೆ ಚರ್ಚೆಗಳಾಗ್ತದೋ ಅಂಥ ಕಾರ್ಯಕರ್ತನನ್ನು ರಾಜ್ಯದಿಂದ ಒಳ್ಳೆ ಕ್ಯಾಂಡಿಡೇಟನ್ನಾಗಿ ಗೆಲ್ಲಿಸ್ತೇವೆ. ಸರ್, ಅನೇಕ ಮಂದಿ ನಾಯಕರು ಇರೋದ್ರಿಂದಾನೇ ನೀವು ಬಿಜೆಪಿ ನೇತೃತ್ವ ಅಂತ ಹೇಳ್ತಿರೋದು. ಅನೇಕ ಮಂದಿ ನಾಯಕರು ಇರೋದ್ರಿಂದ ಒಬ್ಬರು ನೇತೃತ್ವ ಬೇಡ ಅಂತೇಳಿ ಬಿಜೆಪಿ ನೇತೃತ್ವ ಅಂತ ಹೇಳ್ತಿರೋದು. ಖಂಡಿತವಾಗ್ಲೂ ಪ್ರತಿಯೊಬ್ಬ ರಾಷ್ಟ್ರ ಮಟ್ಟದ ನಾಯಕನಾಗುವ ಲಕ್ಷಣದ ಕಾರ್ಯಕರ್ತ ಅಲ್ಲಿವರೆಗೂ ಬೆಳಿಬೇಕು. ಅಂಥ ಕಾರ್ಯಕರ್ತನ ಕ್ಷೇತ್ರದಲ್ಲಿ ಬೆಳೆಸ್ತೇವೆ. ನಮ್ಮ ಪಕ್ಷದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವರಿಗೆ ಹಾಕಿದ್ವಿ ನಾವು 13 ಸರ್. ನಾವೇ ಹಾಕಿರೋ ಅಭ್ಯರ್ಥಿ, ನಾವು ಅಭ್ಯರ್ಥಿನ ಹಾಕ್ತೀವಿ, ಅಧಿಕೃತ ಅಭ್ಯರ್ಥಿ. ಅದು ಯಾವ ಪಾರ್ಟಿನ, ಇಂಡಿಪೆಂಡೆಂಟ್, BSPನೋ, CPIಯೋ, JDS, ಕಾಂಗ್ರೆಸ್ಸೋ. ನಮ್ಮ ಅಧಿಕೃತ ಅಭ್ಯರ್ಥಿ ರವಿ ಅವರಾಗಿದ್ದರು. ಅವರಿಗೆ ನಮ್ಮ ಪಾರ್ಟಿಯವರು ಓಟ್ ಹಾಕಿದ್ರು.
ಮಾಡ್ತಾರೆ, ಅವ್ರು ಕುದುರೆ ವ್ಯಾಪಾರ ಮಾಡ್ತಾರೆ. ರಾಜಕೀಯ ತಂತ್ರ ಅಲ್ಲ ಅವ್ರು ಕುದುರೆ ವ್ಯಾಪಾರ ಮಾಡ್ತಾರಂತೆ, ನೀವು ಕುದುರೆ ವ್ಯಾಪಾರ ಮಾಡಿದ್ರ ಕಾಂಗ್ರೆಸ್ ಅವರು? ಅದು ನೀವು ಹೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ನಡಿ ಖಂಡಿತ ಸೇರಿಸ್ಕೊಳ್ಳೋದಿಲ್ಲ. ತಮಗೆ ಧನ್ಯವಾದಗಳು. ಇಂದು ಈ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಿ ಕೆ ರಾಮಮೂರ್ತಿ ಅವರು, ಅದೇ ರೀತಿ ನಮ್ಮ ನಾಯಕರಾದಂಥ ಎನ್ ನಾರಾಯಣಸ್ವಾಮಣ್ಣನವರು ಹಾಗೂ ನಮ್ಮೆಲ್ಲ ಪುರಸಭೆ ಸದಸ್ಯರು ಹಾಗೂ ಪಕ್ಷದ ಮುಖಂಡರೆಲ್ಲ ಭಾಗವಹಿಸಿದರು. ಪ್ರಮುಖವಾಗಿ ಮೊನ್ನೆ 31/8/2024 ನಡೆದ ಆನೇಕಲ್ ಪುರಸಭೆ ಚುನಾವಣೆಯ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಭಾರತೀಯ ಜನತಾ ಪಾರ್ಟಿಯ 12 ಜನ ಪುರಸಭಾ ಸದಸ್ಯರಿದ್ದರು. ಎಲ್ಲರಿಗೂ ಸಹ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಪ್ಪನ್ನು ನೀಡಲಾಗಿತ್ತು. ಅದರಲ್ಲಿ ಪಕ್ಷೇತರರಾಗಿ ಕಾಂಗ್ರೆಸ್ನವರು ಇಬ್ಬರು ನಮಗೆ ಬೇಷರತ್ತಾಗಿ ಕಾಂಗ್ರೆಸ್ನ ದುರಾಡಳಿತ ಮತ್ತು ಅವರ ಸರ್ವಾಧಿಕಾರ ಧೋರಣೆಯನ್ನು ಖಂಡಿಸಿ ನಮ್ಮ ಜೊತೆಯಲ್ಲಿ ನಮಗೆ ಸಹಕಾರ ನೀಡುವುದಾಗಿ ಯಾವುದೇ ಷರತ್ತಿಲ್ಲದೆ ಬಂದಿದ್ದರು. ಅದೇ ರೀತಿ ನಮ್ಮ MP ಗಳಾದಂಥ ಮಂಜುನಾಥ್ ಅವ್ರದ್ದು ಸೇರಿ 15 ಮತಗಳಿತ್ತು. ನಮ್ಮಲ್ಲೇ ಇದ್ದಂಥ ಈ ಇಬ್ಬರು ಸದಸ್ಯರು ಕಾಂಗ್ರೆಸ್ನ ಈ ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದ ಉದ್ದೇಶದಿಂದ ಅವರು ಇವತ್ತು ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಕ್ರಮ ತಗೊಳ್ಳೋ ಉದ್ದೇಶದಿಂದ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು. ಅವರ ಪಕ್ಷದಿಂದ ಅವತ್ತು ಮುಂದಿನ ದಿನಗಳ ಅಮಾನತು ಮಾಡೋದಾಗಲಿ, ಉಚ್ಚಾಟನೆ ಮಾಡೋದಾಗಲಿ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಈ ಸಭೆಯನ್ನು ಕಾಂಗ್ರೆಸ್ನ ದುರಾಡಳಿತ, ಕಾಂಗ್ರೆಸ್ನ ನಡೆಸಿದಂಥ ದಬ್ಬಾಳಿಕೆಯಿಂದ ಬೇಸತ್ತು, ಯಾವುದೇ ಬೇಷರತ್ತಿಲ್ಲದೆ, ಯಾವುದೇ ಇದಿಲ್ಲದೆ ಅವರು ಬಂದಿದ್ದು. ಇವತ್ತು ಆನೇಕಲ್ನಲ್ಲಿ 20 ದಿನಗಳಿಗೆ ಒಂದು ಸರಿ ನೀರು ಬರ್ತಾ ಇದೆ. ನೀವು ನೋಡ್ತಾ ಇದ್ದೀರಿ ಮಾಧ್ಯಮದವರು. ಯಾವುದೇ ರೀತಿ ಕಸ ವಿಲೇವಾರಿ ಇರ್ಬೋದು, ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಲ್ಲ. ಯಾರೋ ರಿಮೋಟ್ ಕಂಟ್ರೋಲ್ನಲ್ಲಿ ನಡೀತಾ ಇದೆ. ಅದನ್ನು ವಿರೋಧಿಸಿ ಇವತ್ತು ಎಲ್ಲ ಸಹಕಾರ ನೀಡುವ ಉದ್ದೇಶದಿಂದ ಬಂದಿದ್ದರು. ಹಾಕಿದ್ದೀವಿ. ನಮಗೆ ಅವರು ಸಹ BJP ಅವರೇ, ಮೊದಲು BJP ಪಕ್ಷದಲ್ಲಿ ಅವರು ಸಹ ಸಕ್ರಿಯ ಕಾರ್ಯಕರ್ತರಾಗಿದ್ದು ಕಾರಣಾಂತರಗಳಿಂದ ಹೋಗಿದ್ರು. ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬಂದು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬೆಂಬಲಿಸಿದ್ದೀವಿ.